Okay, masters. Last 3 seconds. 3, 2, 1. ಮಸ್ಟರ್ಸ್ ನಿಧಾನವಾಗಿ ಧ್ಯಾನದಿಂದ ಎಚ್ಚರ ಸ್ಥಿತಿಗೆ ಬಂದು ನಮ್ಮ ಎರಡು ಕೈಗಳನ್ನ ಕಣ್ಗಳನ್ನ ಇಟ್ಕೊಂಡು ನಿಧಾನವಾಗಿ ಎರಡು ಕೈಗಳನ್ನ ನೋಡ್ತಾ ಕಣ್ಗಳನ್ನ ಬಿಡಿ ಮಸ್ಟರ್ಸ್. ಮಾಸ್ಟರ್ಸ್, ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆಯಾದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ ಚಿತ್ತ ಗುರುಗಳಿಗೂ, ತಮ್ಮೆಲ್ಲರಿಗೂ, ಅಸ್ಟ್ರೋ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್ ಹಾಗೂ ದೇವಾನ ದೇವತೆಗಳು ಮತ್ತು ಪ್ಲೇಡಿಯನ್ಸ್ಗೂ ಆತ್ಮವಂದನ ಮಾಸ್ಟರ್ಸ್. ಮಾಸ್ಟರ್ಸ್, ನಾವು ಪ್ರತಿದಿನ ಬರ್ಬರಾ ಮ್ಯಾಸ್ಸಿನಾಕ್ ಅವರು ಬರೆದಂತಹ ನಕ್ಷತ್ರ ಮಿತ್ರರು ಎನ್ನುವಂತಹ ಪುಸ್ತಕದ ಸ್ವಾಧ್ಯಾಯನ ಮಾಡ್ತಾ ಇವತ್ತು 13ನೇ ಅಧ್ಯಾಯದಲ್ಲಿ ಇದ್ದೀವಿ ಮಾಸ್ಟರ್ಸ್. ಅಂದ್ರೆ ನೀವು ಯಾರ ಆಕಾಂಕ್ಷೆಯವರು ಅಂತ ಅವ್ರು ನಮಗೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ಅವ್ರು ನಮ್ಗೆ ಏನನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅಲ್ಲಿ ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಒಂದು ಆಕಾಂಕ್ಷೆಯಿಂದಲೇ ನೀವು ಜೀವಿಸುತ್ತಿರುವಿರೆಂದು ನಾವು ಹೇಳಿದ್ದೇವೆ. ಯಾರ ಆಕಾಂಕ್ಷೆಯಿಂದ? ನೀವೆಂದಾದರೂ ಇದನ್ನು ಕುರಿತು ಆಲೋಚಿಸಿದ್ದೀರಾ? ನೀವಿರುತ್ತಿರುವುದು ಯಾರ ಆಕಾಂಕ್ಷೆಯಿಂದ? ಮಾಸ್ಟರ್ಸ್, ನಾವೆಲ್ಲರೂ ಒಂದು ಇಚ್ಛೆಯನ್ನ ಇಟ್ಕೊಂಡು ಒಂದು ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡಿದೀವಿ ಅಂತಂದ್ರೆ ಈ ಭೂಮಿ ಮೇಲೆ ಬಂದಿದೀವಿ. ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ, ನೀವ್ ಇಟ್ಕೊಂಡಿರುವಂತ ಆಕಾಂಕ್ಷೆ ಯಾರ್ದು ಅಂತ ಕೇಳ್ತಾರೆ. ಹಾಗಾಗಿ ನೀವು ಯಾರ ಒಂದು ಇಚ್ಛೆ ಅನುಸಾರ ಇಲ್ಲಿ ಬಂದಿದ್ದೀರಾ, ಒಂದು ಕ್ಷಣ ಯೋಚನೆ ಮಾಡ್ರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಚೈತನ್ಯದಲ್ಲಿನ ಎಲ್ಲ ಅಂಶಗಳು ಒಂದರಿಂದ ಮತ್ತೊಂದು ಅನುಸಂಧಾನವಾಗಿ ಇರುತ್ತಿದ್ದರಿಂದಲೇ ನಿಮ್ಮ ಆಕಾಂಕ್ಷೆಯೂ ಸಹ ಇರುತ್ತಿದೆ. ಯಾವ ಅಂಶಗಳು ಚೈತನ್ಯಾವಸ್ಥೆಗೆ ಹೊರಗಿಲ್ಲ. ಎಲ್ಲ ಅಂಶಗಳು ಒಂದಾಗಿ ಸಂಪೂರ್ಣವಾದ ಚೈತನ್ಯವು ಏರ್ಪಾಡಾಗುವುದು. ಆ ಸಂಪೂರ್ಣ ಚೈತನ್ಯದ ಆಶಯವನ್ನೇ ನೀವು ಅನ್ವೇಷಿಸಬೇಕು. ಮಾಸ್ಟರ್ಸ್, ನಾವೇನಂತಂದ್ರೆ ಇಲ್ಲಿ ಈ ಒಂದು ಮೂಲ ಸೃಷ್ಟಿಕರ್ತ ಅನ್ನುವುದು ಚೈತನ್ಯದ ಒಂದು ಅಣು ಕೂಡ ನಾವೇನಾಗಿದೀವಿ ಅಂತಂದ್ರೆ ಒಂದಕ್ಕೊಂದು ಇಲ್ಲಿ ಸಹ ಸಂಬಂಧವನ್ನ ಹೊಂದಿದೀವಿ. ಹಾಗಾಗಿ ಆ ಒಂದು ಪ್ರೇರಣೆಯಿಂದಲೇ ಈ ಆಕಾಂಕ್ಷೆ ಅನ್ನೋದು ನಮ್ಮಲ್ಲಿ ಇದೆ. ಈ ಎಲ್ಲಾ ಚೈತನ್ಯಾವಸ್ಥೆ ನಮ್ಮ ಒಳಗೆ ಇದೆ. ಅದಲ್ಲದೆ ಸಂಪೂರ್ಣವಾದ ಚೈತನ್ಯವು ಎಲ್ಲ ಒಂದು ಅಂಶಗಳು ಒಂದಾದಾಗ ಮಾತ್ರ ಸಾಧ್ಯ. ಆ ಸಂಪೂರ್ಣ ಚೈತನ್ಯದ ಆಶಯವನ್ನ ನೀವು ಅನ್ವೇಷಿಸಬೇಕು. ಅಂದ್ರೆ ನಾವೇನಂತಿದ್ವಿ ಅಂದ್ರೆ ಮಾಸ್ಟರ್ಸ್, ನಾವೆಲ್ಲರೂ ಆ ಮೂಲ ಸೃಷ್ಟಿಕರ್ತನಿಂದ ಸೃಷ್ಟಿ ಆದಂತವ್ರು. ಇಲ್ಲಿ ಪ್ರತಿಯೊಂದು ಚರಾಚರ ವಸ್ತುಗಳಾಗ್ಲಿ, ಚರಾಚರ ಜೀವಿಗಳಾಗ್ಲಿ, ಅವು ಸಪರೇಟ್ ಒಂದು ಉದ್ದೇಶ ಇಟ್ಕೊಂಡಿದಾವಲ್ಲ, ಅವು ಅಂತಿಮವಾಗಿ ಮೂಲ ಸೃಷ್ಟಿಕರ್ತನ ಉದ್ದೇಶನೇ. ಹಾಗಾಗಿ ಇಲ್ಲಿ ವಿವಿಧ ನಾಮಗಳು, ವಿವಿಧ ವೇಷಗಳಿದ್ರೂ ಕೂಡ ಒಬ್ಬನೇ ದೇವನೊಬ್ಬ ಅಂತ ಹೇಳ್ತೀವಲ್ಲ, ದೇವನೊಬ್ಬ ನಾಮ ಹಲವನ್ನು. ಹಾಗೆ ಇಲ್ಲಿ ಎತ್ತರೆ ಜೀವಿಗಳು ಅವರವರ ಒಂದು ಜೀವನ ಉದ್ದೇಶಗಳು ಕೂಡ ಆ ಒಂದು ಅಂತಿಮವಾಗಿ ಮೂಲ ಸೃಷ್ಟಿಕರ್ತನ ಒಂದು ಉದ್ದೇಶನೇ ಆಗಿದೆ. ಅದನ್ನ ನೀವು ತಿಳ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳಿಗೆ ಅದರದೇ ಆದ ಒಂದು ಆತ್ಮದ ಉದ್ದೇಶ ಇರುತ್ತೆ. ಹಾಗಾದ್ರೆ ಅದೇ ಅಂತಿಮನ? ಇಲ್ಲ. ಅಂತಿಮವಾಗಿ ಮೂಲ ಸೃಷ್ಟಿಕರ್ತನ ಒಂದು ಏನು ಬಯಕೆ ಅಥವಾ ಉದ್ದೇಶ, ಒಂದು ಈ ಆಕಾಂಕ್ಷೆ ಏನಿರುತ್ತಲ್ಲ, ಅದೇ ಅಂತಿಮ. ಆದ್ರೆ ನಮ್ಮ ಉದ್ದೇಶ, ನಮ್ಮ ಒಂದು ನಾನು ಈಗ ಒಂದು ಈ ದೇಹದಲ್ಲಿ ಇದ್ದೀನಿ ಅಂತಂದ್ರೆ ಈ ದೇಹಕ್ಕೊಂದು ಉದ್ದೇಶವನ್ನ ಇಟ್ಕೊಂಡ್ ಬಂದಿದ್ದೀನಿ. ಹಾಗಾದ್ರೆ ಇದೇ ಮೂಲ ಸೃಷ್ಟಿಕರ್ತನ ಉದ್ದೇಶನ? ಅಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಒಂದು ಅಂಶ ಮಾತ್ರ ನಾನು. ಮೂಲ ಸೃಷ್ಟಿಕರ್ತನ ಉದ್ದೇಶ ಅಂತಿಮವಾಗಿ ಉನ್ನತವಾಗಿಯೇ ಇರುತ್ತೆ. ಆದ್ರೆ ಈ ಲೈಫ್ಗೆ ನನಗ್ ಕೊಟ್ಟಿರುವ ಒಂದು ಉದ್ದೇಶ ಅವನ ಒಂದು ಕಲಿಕೆಯ ಭಾಗ, ಕಲಿಕೆಯ ಅಂಶ. ಅದೇ ರೀತಿ ಇನ್ನು ಯಾವ್ದೋ ಪ್ರಾಣಿ ಜನ್ಮವನ್ನ ತೆಗೆದುಕೊಂಡು ಬಂದಿದೆ, ಅದರ ಜೀವನದ ಉದ್ದೇಶ. ಹಾಗಾದ್ರೆ ಮೂಲ ಸೃಷ್ಟಿಕರ್ತನ ಒಂದು ಅಂತಿಮ ಉದ್ದೇಶನ ಅಂದ್ರೆ ಅಲ್ಲ, ಆ ಒಂದು ಉದ್ದೇಶದ ಒಂದು ಭಾಗ ಅಂತ ಹೇಳ್ಬೋದು. ಹೀಗೆ ಇಲ್ಲಿ ಎಲ್ಲಾ ಚರಾಚರ ವಸ್ತುಗಳ ಉದ್ದೇಶಗಳು ಸೇರಿ ಮೂಲ ಸೃಷ್ಟಿಕರ್ತನ ಒಂದು ಉದ್ದೇಶ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಎಲ್ಲ ಚೈತನ್ಯ ಅಂಶಗಳು ಈ ವಿಶ್ವದಲ್ಲಿ ಒಂದಾನೊಂದು ನಿರಂತರವಾಗಿ ಪ್ರೇರೇಪಿಸಿಕೊಳ್ಳುತ್ತಲೇ ಇರುತ್ತವೆ. ಈ ಪ್ರೇರಣೆಗಳಿಂದ ಈ ವಿಶ್ವವು ತನ್ನ ಚೈತನ್ಯದ ಸ್ವಂತ ಅನುಭವವನ್ನು ಹೊಂದುವುದಕ್ಕೆ ಸಹಾಯ ಮಾಡುವ ಏಕೈಕ ಮಾರ್ಗ. ಇಲ್ಲಿ ಏನಂತಂದ್ರೆ ನಾವು ಒಬ್ರಿಗೊಬ್ರು ಆ ಒಂದು ಇನ್ಸ್ಪೈರ್ ಮಾಡ್ಕೊಳ್ತಾ ಆ ಒಂದು ಚೈತನ್ಯದಲ್ಲಿ ಆ ಪ್ರೇರಣೆಯನ್ನ ತೆಗೆದುಕೊಳ್ತಾ ನಾವೇನ್ ಮಾಡ್ತಾ ಇದೀವಿ, ವಿವಿಧ ಅನುಭವಗಳನ್ನ ಹೊಂದ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಮಾಸ್ಟರ್ಸ್. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಒಬ್ಬ ರೈತ ಹತ್ತಿಯನ್ನ ಬೆಳಿತಾನಂತಂದ್ರೆ, ಹಾಗಾದ್ರೆ ಆ ಹತ್ತಿಯ ಉದ್ದೇಶ ಏನು? ಕೇವಲ ಒಂದು ನೂಲ್ ತೆಗೆಯೋದ, ಅಥವಾ ಒಂದು ದೇವರಿಗೆ ಬಳಸುವಂತ ಬತ್ತಿಗಳನ್ನ ತಯಾರಿಸೋದ, ಅಥವಾ ಈ ರೀತಿ ಅಂದ್ರೆ ಆ ಒಂದು ಬೆಳೆಗಳ ಉದ್ದೇಶ. ಈಗ ಹತ್ತಿದು ಒಂಥರ ಆದ್ರೆ ಅದೇ ರೀತಿ ಈಗ ಜೋಳದ ಬೆಳೆ ಬೆಳೆಯುವ ಉದ್ದೇಶ ಒಂದು,
ಹೀಗೆ ಅಂತಿಮವಾಗಿ ಬಿತ್ತುವುದು ಎದಕ್ಕೆ ಅಂತಂದ್ರೆ ಅದ್ರ ಒಂದು ಉಪ ಉತ್ಪನ್ನಗಳನ್ನ ಇತರೆ ಒಂದು ಜನರಿಗೆ ಒಂದು ಅನುಕೂಲಕ್ಕೋಸ್ಕರ. ಆ ಬೆಳೆ ಬಿತ್ತುವುದೇ ನಮ್ಮೆಲ್ಲರ ಒಂದು ಅನುಕೂಲಕ್ಕೋಸ್ಕರ. ಆದ್ರೆ ವಿವಿಧ ಬೆಳೆಗಳ ಉದ್ದೇಶ ಬೇರೆ ಬೇರೆ ಆಗಿರುತ್ತೆ. ಹಾಗೆ ಬೇರೆ ಬೇರೆ ಕೆಲಸಗಳಿಗೂ ಖಂಡಿತ ಆಯಾ ಬೆಳೆಗಳಿಗೆ ಆಯಾ ಮಹತ್ವ ಇದ್ದೇ ಇದೆ. ಹೀಗಾಗಿ ಇಲ್ಲಿ ಬಂದಿರುವಂತಹ ನಮ್ಮೆಲ್ಲರಿಗೂ ನಮ್ದೇ ಆದ ಒಂದು ಉದ್ದೇಶ ಏನ್ ಕೊಟ್ಟಿದಾನಲ್ಲ ಭಗವಂತ, ಅದು ನಮ್ಮ ಒಂದು ಸೋಲ್ಗೆ ನಿಜವಾಗ್ಲೂ ಅದೊಂದು ಅತ್ಯುನ್ನತವಾದ ಅಂಶ. ಇಲ್ಲಿ ಏನಂತಂದ್ರೆ ಎಲ್ಲಾ ಜೀವಿಗಳಿಗೂ ಸಮನಾದ ಒಂದು ಪಾತ್ರವನ್ನ ಭಗವಂತ ಅವರ ಸಾಮರ್ಥ್ಯ ಅನುಸಾರ ನೀಡಿದಾನೆ ಅಂತ ಇಲ್ಲಿ ಹೇಳ್ಬೋದು. ತಾನೇ ನಮ್ಮ ಮುಖಾಂತರ ಅನುಭವಗಳನ್ನು ತೆಗೆದುಕೊಂಡು ತನ್ನ ಒಂದು ಚೈತನ್ಯವನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದಾನೆ. ಇತರ ವಿಶ್ವಗಳ ಪ್ರಣಾಳಿಕೆಗಳು ಭಿನ್ನವಾಗಿರುತ್ತವೆ. ನಿಮ್ಮ ನಕ್ಷತ್ರ ಪುಂಜ ವಿಶ್ವದಲ್ಲಿ ಸ್ವಾತಂತ್ರ್ಯ ಸಂಕಲ್ಪಗಳ ವ್ಯವಸ್ಥೆ ಇದೆ. ಇಲ್ಲಿನ ಸಂಕಲ್ಪಗಳು ಎಲ್ಲವೂ ಒಂದನ್ನು ಮತ್ತೊಂದು ಪ್ರೇರೇಪಿಸಿಕೊಳ್ಳುತ್ತಲೇ ಇರುತ್ತವೆ. ಎಲ್ಲವೂ ಸೇರಿ ಕೆಲಸ ಮಾಡುತ್ತಾ ಇರುತ್ತವೆ. ನಿಮ್ಮ ಭೂಮಿಯ ಪರಿಸ್ಥಿತಿಯು ಸರಿಯಾಗಿ ಇದೇ ಆಗಿರುತ್ತದೆ. ಆದ್ರೆ ಬೇರೆ ಬೇರೆ ವಿಶ್ವಗಳಲ್ಲಿ ಆಯಾ ಪ್ರಣಾಳಿಕೆಗಳು ಅಜೆಂಡಾಗಳು ಬೇರೆ ಬೇರೆ ಇದ್ರೆ, ಭೂಮಿ ಮೇಲೆ ಮಾತ್ರ ಇಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಾ ಇದನ್ನ ಉದ್ದೇಶವನ್ನ ಈಡೇರಿಸ್ಕೊಳ್ಳಿದೆ ಆಗಿದೆ. ನಿಮ್ ಭೂಮಿಯು ಕೂಡ ಇದೇ ಪರಿಸ್ಥಿತಿಯಲ್ಲಿದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಇಲ್ಲಿ ಒಗ್ಗಟ್ಟಾಗಿ ಸಂಕಲ್ಪಗಳನ್ನ ಈಡೇರಿಸುವಂತ ಮನೋಭಾವನೆಯನ್ನ ಚೈತನ್ಯವನ್ನ ನಾವೆಲ್ಲರೂ ಹೊಂದಿದೀವಿ. ನಿಮ್ಮ ಆಕಾಂಕ್ಷೆ ಕಾಂತಿ ಸೇಕರಿಸುವುದು ಮತ್ತು ಪ್ರಸಾರ ಮಾಡುವುದೇ. ಕಾಂತಿ ಕಂಪನಗಳನ್ನು ನೀವು ಸ್ವೀಕರಿಸಿ ಬೆಳೆಯುತ್ತಾ ಆ ಕಂಪನಗಳನ್ನೇ ಪ್ರಸರಿಸುತ್ತಾ ಎಲ್ಲರನ್ನು ತಿದ್ದುತ್ತಾ ಇರುವುದೇ ನಿಮ್ಮ ಆಶಯ. ಎಷ್ಟೋ ಜನರನ್ನು ನೀವು ಪ್ರಭಾವಿತರನ್ನಾಗಿ ಮಾಡುತ್ತೀರಿ. ಮಾಸ್ಟರ್ಸ್, ನಾವೇನು ಕಾಂತಿ ಲೋಕದವ್ರು ಇದೀವಲ್ಲ, ನಮ್ಮ ಉದ್ದೇಶ ಏನಂತಂದ್ರೆ ನಮಗೆ ಕೊಟ್ಟಿರುವಂತಹ ಜ್ಞಾನವನ್ನ ನಾವು ತೆಗೆದುಕೊಂಡು ಅದನ್ನ ಮತ್ತೆ ಇತರರಿಗೆ ಹಂಚುವುದೇ ನಮ್ಮ ಒಂದು ಉದ್ದೇಶ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪತ್ರಿಜಿ ಸರ್ ಕೂಡ ನಮ್ಗೆ ಏನ್ ಮಾಡಿದ್ರು ಅಂತಂದ್ರೆ ಫಸ್ಟ್ ನಮ್ಮೆಲ್ಲರಿಗೂ ಧ್ಯಾನವನ್ನ ಕಲಿಸ್ಕೊಟ್ರು. ಧ್ಯಾನ ಕಲಿತ ನಂತರ ನೆಕ್ಸ್ಟ್ ಒಂದು ಹಂತ ಯಾವುದು ಅಂತ ಹೇಳಿದ್ರಂದ್ರೆ ಧ್ಯಾನ ಪ್ರಚಾರ ಮಾಡುವುದು. ಯಾರಿಗೆ ಅವಶ್ಯಕತೆ ಇದೆಯೋ ಅಥವಾ ಯಾವ ಒಂದು ಸೋಲು ಆ ಧ್ಯಾನಕ್ಕಾಗಿ ಹಂಬಲಿಸ್ತಾ ಇದೆಯೋ ಅವ್ರಿಗೂ ಕೂಡ ಅದರ ಒಂದು ಸವಿಯನ್ನ ನಾವು ಕೊಡ್ತಾ ಹೋಗೋದೇ ನಮ್ಮ ನೆಕ್ಸ್ಟ್ ಹಂತ ಅಂತ ಅವರು ನಮಗ್ ತಿಳಿಸಿದ್ರು. ಅದೇ ನೆಕ್ಸ್ಟ್ ಹಂತ ಮತ್ತೆ ಸಸ್ಯಾಹಾರ ರ್ಯಾಲಿಗಳನ್ನ ಮಾಡೋದು, ಪಿರಾಮಿಡ್ ಕಟ್ಟಿಸ್ಕೊಳ್ಳೋದು. ಈ ರೀತಿ ಹಂತ ಹಂತವಾಗಿ ನಾವೇನ್ ಬೆಳೀತಾ ಹೋಗ್ತೀವಲ್ಲ, ಇಲ್ಲಿಯೂ ಕೂಡ ಕಾಂತಿ ಲೋಕದ ಮಾಸ್ಟರ್ಸ್ಗಳು ನೀವು ಕಲಿಯಿರಿ, ಅದನ್ನು ಕಲ್ತಿದ್ದನ್ನ ಬೇರೆದವ್ರಿಗೆ ಹಂಚ್ರಿ, ಇದೇ ನೀವು ಬೇರೆದವ್ರಿಗೆ ಮಾಡುವಂತ ಒಂದು ಸಹಾಯ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಪ್ರಜ್ಞೆಯ ಜೊತೆಗೆ ಕಂಪನಗಳನ್ನು ಸ್ವೀಕರಿಸಿ ಪ್ರಸಾರ ಮಾಡಬೇಕು. ನಿಮ್ಮ ಸಾಮರ್ಥ್ಯವೂ ಸಹ ಬೆಳೆಯುತ್ತದೆ. ಭಯ ಕಂಪನಗಳನ್ನು ನೀವು ಗುರುತಿಸುವಷ್ಟು ಸುಲಭವಾಗಿ ಆನಂದದ ಕಂಪನಗಳನ್ನು ಗುರುತಿಸಿ ಸರ್ವರಿಗೂ ಹಂಚಿಕೊಡಲು ಶಕ್ತರಾಗುತ್ತೀರಿ. ಮಾಸ್ಟರ್ಸ್, ನಾವು ಆ ಜ್ಞಾನವನ್ನ ನಾವೇನ್ ತೆಗೆದುಕೊಂಡಿದ್ವಲ್ಲ, ಕಾಂತಿ ಲೋಕದ ಮಾಸ್ಟರ್ಸ್ಗಳು ನಮ್ಗೆ ಈ ಜ್ಞಾನವನ್ನ ಕೊಡ್ತಿದ್ದಾರೆ. ನೀವ್ ಯಾವಾಗ್ಲೂ ಆನಂದ ಸ್ಥಿತಿಯಲ್ಲಿ ಇರ್ಬೇಕು ಅಂತ, ಈ ಭಯ ಸ್ಥಿತಿಯಲ್ಲಿ ಇರಬಾರ್ದು. ನಾವ್ ಈ ಒಂದಿಷ್ಟು ವಿಷಯಗಳನ್ನ ಅಥವಾ ಇತರೆ ಈಗ ಹೇಳ್ತಿದ್ದಾರೆ ಅವರು ಮತ್ತೆ ನಮ್ಮ ಆತ್ಮದ ಉದ್ದೇಶ ಒಂದಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಮೂಢನಂಬಿಕೆಗಳಲ್ಲಿ ಇರಬಾರ್ದು, ಈ ರೀತಿ ಅಂಶಗಳನ್ನ ನಮ್ಗೆ ಜ್ಞಾನ ರೂಪದಲ್ಲಿ ಕೊಡ್ತಿದ್ದಾರೆ. ಆದ್ರೆ ನಾವು ಆ ವಿಷಯವನ್ನ ಬೇರೆದವ್ರಿಗೆ ತಿಳಿಸುವಾಗ ನಾವು ಯಾವ ಒಂದು ಫ್ರೀಕ್ವೆನ್ಸಿಯಲ್ಲಿ ಆ ವಿಷಯವನ್ನ ಬೇರೆದವ್ರಿಗೆ ಕೊಡ್ತಿದೀವಿ ಅನ್ನೋದನ್ನು ಕೂಡ ನೀವು ಲಕ್ಷ್ಯ ವಹಿಸ್ಬೇಕು. ಅಷ್ಟು ಸೂಕ್ಷ್ಮತೆಯಿಂದ ಕೂಡಿರ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈಗ ಧ್ಯಾನ ಮಾಡ್ಬೇಕಾದ್ರೂ ನಾವು ನಮ್ಗೆಲ್ರು ಹೇಳ್ತಾ ಇದ್ರು ಹಿರಿಯ ಮಾಸ್ಟರ್ಸ್ ಎಲ್ಲ, ನೀವ್ ಯಾವಾಗ ರಿಲ್ಯಾಕ್ಸ್ ಆಗಿ ಆ ಆನಂದ ಸ್ಥಿತಿಯಲ್ಲಿ ಧ್ಯಾನ ಕೊಡ್ತಿರೋ ನೀವು ಅವಾಗ ಧ್ಯಾನವನ್ನ ಆಳವಾಗಿ ಅನುಭವಿಸ್ತೀರಾ ಅಂತ ಹೇಳ್ತಿದ್ರು. ಆದ್ರೆ ನಾವ್ ಯಾವಾಗ್ಲೂ ಒತ್ತಡ ಸ್ಥಿತಿಯಲ್ಲಿ ಕುಂತ್ಕೊಂಡ್ಬಿಟ್ರೆ ನಮ್ಗೆ ಏನಾಗ್ತಾ ಇತ್ತು, ಕೇವಲ ಅದು ಒಂದು ಉಸಿರಾಟದ ಪ್ರಕ್ರಿಯೆ ಅಂತ ಅನಿಸ್ಬಿಡ್ತಿತ್ತು ಹೊರತು ಧ್ಯಾನದ ಆಳ ಸ್ಥಿತಿಗೆ ನಮ್ಗೆ ತಲುಪ್ಲಿಕ್ಕೆ ಅಸಾಧ್ಯ ಆಗ್ತಿತ್ತು. ಹಾಗಾಗಿ ನಾವು ತೆಗೆದುಕೊಂಡಂತಹ ಜ್ಞಾನವನ್ನ ಒಳ್ಳೆ ಫ್ರೀಕ್ವೆನ್ಸಿಯಲ್ಲಿ ಕೊಟ್ರೆ ಅದು ಬೇಗ ಅವ್ರಿಗೆ ರೀಚ್ ಆಗ್ತಾ ಹೋಗುತ್ತೆ. ಈಗ ನೋಡ್ರಿ ಮಾಸ್ಟರ್ಸ್, ಯಾರೋ ಒಂದು ವಿಷಯವನ್ನ ಹೇಳ್ತಾ ಇರ್ಬೇಕಾದ್ರೆ ಯಾರು ಒಂದು ಆಕರ್ಷಣೀಯವಾದ ಶಬ್ದಗಳನ್ನ ಬಳಸಿ ಒಂದು ನಮ್ಗೆ ಇಂಟ್ರೆಸ್ಟ್ ಆಗುವಂತ ಖುಷಿಯಾಗಿರುವಂತ ವರ್ಡ್ಗಳನ್ನ ಹೇಳ್ತಾರೋ ನಾವು ಅವನ್ನ ಜಾಸ್ತಿ ರಿಸೀವ್ ಮಾಡ್ತೀವಿ. ಇನ್ ಯಾರೋ ಬೇಕಾಬಿಟ್ಟಿಯಾಗಿ ಅಥವಾ ತಮ್ಗೆ ಸುಸ್ತನಲ್ಲಿ ಹೇಳ್ತಾ ಹೋದ್ರೆ ಅವ್ರಿಗೆ ಅಷ್ಟ ಆಯಾಸ ಆಗಿರುತ್ತೆ, ಇನ್ನು ನಾವ್ ಅದನ್ನ ಸ್ವೀಕಾರ ಮಾಡೋದು ಅರ್ಧಕ್ಕರ್ಧ ಅಷ್ಟೇ ಆಗಿರುತ್ತೆ ಆಗುತ್ತೆ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಮಾಸ್ಟರ್ಸ್ ಅಂದ್ರೆ, ನೀವು ಕೊಡುವ ಜ್ಞಾನವೂ ಕೂಡ ಒಂದು ಆನಂದಮಯ ಸ್ಥಿತಿಯಲ್ಲಿರ್ಬೇಕು, ಆನಂದಮಯ ಸ್ಥಿತಿಯಲ್ಲಿ ಕಂಪನಗಳು ಇರ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್.
ಹಾಗಾಗಿ ಅದು ಅಲ್ಲದೆ ಅವ್ರು ಹೇಳ್ತಾರೆ, ನಿಮ್ ಮನ್ಸು ಇಷ್ಟು ದಿನ ಯಾವ್ದಕ್ಕೆ ಒಂದು ಯೋಗ್ಯವಾಗಿದೆ ಅಂತಂದ್ರೆ, ನೀವು ದುಃಖದ ಸ್ಥಿತಿಗಳನ್ನ ಅನುಭವಿಸ್ತಾ ನೀವು ಅದಕ್ಕೇನೆ ರೂಢಿ ಬಿದ್ಬಿಟ್ಟಿದಾರ. ಆದ್ರೆ ನಿಮ್ಮಲ್ಲಿರುವಂತ ಆನಂದ ಸ್ಥಿತಿಯನ್ನ ನೀವು ಅದನ್ನ ಒಪ್ಕೊಳ್ಳಿಕ್ಕೂ ರೆಡಿ ಇಲ್ಲ. ಅಷ್ಟು ಬೇಗವಾಗಿ ನಾವು ದುಃಖವನ್ನ ಬೇರೆದವರೊಂದಿಗೆ ಹಂಚಿಕೊಂಡು ಅಷ್ಟು ಈಸಿಯಾಗಿ ನಮ್ ಸಂತೋಷದ ವಿಷಯಗಳನ್ನ ನಾವ್ ಏನ್ ಮಾಡಲ್ಲ, ಹಂಚ್ಕೊಳಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವ್ ಹೇಗೆ ದುಃಖದ ವಿಷಯಗಳನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ತಿರೋ, ಅಲ್ಲಿ ನಿಮ್ಮಲ್ಲಿರುವಂತ ಆನಂದ ಸ್ಥಿತಿಯನ್ನು ಕೂಡ ನೀವು ಅಷ್ಟೇ ವೇಗವಾಗಿ ಅದನ್ನ ಗುರುತಿಸಿ ಅದನ್ನ ಹಂಚಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಇನ್ನೊಂದು, ನಮ್ಮ ಮಾತುಗಳೇ ನಮ್ಮನ್ನ ಸೃಷ್ಟಿ ಮಾಡೋದ್ರಿಂದ ಆ ಮಾತುಗಳ ಕಂಪನ ಏನಾಗಿರ್ಬೇಕು ಅಂತಂದ್ರೆ ಉನ್ನತವಾದ ಕಂಪನ ಇರಬೇಕು. ನಾವ್ ಯಾವಾಗ್ಲೂ ಕೂಲ್ ಅಂಡ್ ಕಾಮ್ ಆಗಿ ಪ್ರೀತಿಪೂರ್ವಕವಾಗಿ ಒಳ್ಳೆ ಒಂದು ಶಬ್ದಗಳ ಬಳಸ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಮಾತುಗಳು ಮುತ್ತುಗಳಾಗ್ತವೆ. ಅದೇ ನಾವು ಮಾತುಗಳನ್ನ ನಮ್ಮ ಇಚ್ಛಾನುಸಾರ ಬಿಟ್ಟು, ಅಂದ್ರೆ ಸ್ವೇಚ್ಛಾಚಾರವಾಗಿ ನಾವ್ ಏನಾದ್ರೂ ಬಳಸ್ತಾ ಹೋದ್ರೆ ಮಾತೆ ಮೃತ್ಯು ಕೂಡ ಆಗುತ್ತೆ. ಹಾಗಾಗಿ ನಾವು ಮಾತಾಡುವ ಮಾತು ಜ್ಞಾನವನ್ನ ನಾವು ಮಾತಿನ ಮುಖಾಂತರ ಕಳಿಸೋದ್ರಿಂದ ಅವು ಒಳ್ಳೆ ಫ್ರೀಕ್ವೆನ್ಸಿಯಿಂದ ಕೂಡಿರ್ಬೇಕು. ಅವನ್ನ ನೀವು ಭಯ ಸ್ಥಿತಿಯನ್ನ ಹೇಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ತಿರೋ, ಆನಂದ ಸ್ಥಿತಿಯನ್ನು ಕೂಡ ನಾನೀಗ ಬೇರೆದವ್ರಿಗೆ ಈ ಜ್ಞಾನವನ್ನ ಹಂಚ್ತಾ ಇದ್ದೀನಿ, ನಾನು ಉನ್ನತವಾದ ಫ್ರೀಕ್ವೆನ್ಸಿಯಲ್ಲಿ ಇದೀನ ಅನ್ನೋದನ್ನ ನೋಡಿ ಕೂಡ. ಯಾಕೆ ಅಂತಂದ್ರೆ ಇದು ಎನರ್ಜಿ ಮಾಸ್ಟರ್ಸ್. ನಾವು ವರ್ಡ್ಸ್ ಗಳನ್ನ ಕಳಿಸ್ಬೇಕಾದ್ರೆ ಅದ್ರ ಜೊತೆ ಎನರ್ಜಿನೂ ಕಳಿಸ್ತಾ ಇರ್ತೀವಿ. ನಾವು ಶಬ್ದಗಳೇನೋ ಸರಿಯಾಗಿತ್ತು, ಅದ್ರ ಹಿಂದಿನ ಎನರ್ಜಿ ಸರಿಯಾಗಿದ್ದೇ ಇದ್ರೆ ಅದು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದನ್ನ ಇಡೀ ಒಂದು ಪರಿಸರವನ್ನ ಏನಂತಂದ್ರೆ ಕೆಟ್ಟದಾಗಿ ಪ್ರಭಾವ ಬೀರ್ತವೆ. ಅದಕ್ಕಾಗಿ ನಮ್ಮ ಹಿಂದಿನ ಮಾತಿನ ಫ್ರೀಕ್ವೆನ್ಸಿಯು ಕೂಡ ತುಂಬಾ ಸ್ವಚ್ಛವಾಗಿರ್ಬೇಕು ಅಂತ ಅವ್ರು ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವ ಶರೀರದಿಂದ ಪರಮೋತ್ಕೃಷ್ಟ ಸ್ಥಿತಿಯನ್ನು ತಲುಪುವುದೇ ನಿಮ್ಮ ಆಕಾಂಕ್ಷೆ. ನೀವು ಬೆಳೆಯುತ್ತಾ ಮತ್ತೆಷ್ಟೋ ಜನರನ್ನು ಉದ್ಧರಿಸುತ್ತೀರಿ. ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಈ ಕಾರ್ಯವನ್ನು ನೀವು ನಿರ್ವಹಿಸಬೇಕಾಗಿರುವುದು. ಮಾಸ್ಟರ್ಸ್, ಇಲ್ಲಿ ಭೂಮಿ ಮೇಲೆ ಈ ಶರೀರ ಅನ್ನೋದು, ನಿನ್ನೆ ಮಾಸ್ಟರ್ಸ್ ಹೇಳಿದ್ರಲ್ಲ, ನಮ್ಗೆ ಶರೀರ ಅನ್ನೋದು ಅದ್ಭುತವಾದ ನಮ್ಗೆ ಒಂದು ಕೊಡುಗೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ನಾವ್ ಯಾವ್ದೇ ಕೆಲಸವನ್ನ ಮಾಡ್ಬೇಕು ಅಂದ್ರೂ ಕೂಡ ನಮ್ಗೆ ಈ ಭೌತಿಕ ಶರೀರ ತುಂಬಾ ಅಗತ್ಯವಾದದ್ದು. ನಾವು ಈ ಶರೀರ ಸ್ಥಿತಿಯಿಂದಲೇ ನಾವು ಅನುಭವಗಳನ್ನ ಪಡಿತಾ ಉನ್ನತ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಲ್ಲದೆ ನಾವು ಕೂಡ ಇಲ್ಲಿ ಸೇವಾ ತತ್ಪರತೆ ಅಥವಾ ಸೇವಾ ಮನೋಭಾವನೆಯನ್ನ ಸೇವೆಯನ್ನ ಮಾಡ್ಬೇಕಂದ್ರೂ ಕೂಡ ಈ ಶರೀರ ನಮ್ಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಏನಂತಂದ್ರೆ ಇದನ್ನ ನೀವು ಸರಿಯಾಗಿ ಮೇಂಟೈನ್ ಮಾಡ್ತಾ ಇದರಿಂದ ನೀವು ಕೂಡ ಉದ್ಧಾರ ಆಗ್ಬೇಕು, ಬೇರೆದವ್ರನ್ನು ಕೂಡ ಉದ್ಧರಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಶರೀರ ಅನ್ನೋದು ಒಂದು ಪರಮೋತ್ಕೃಷ್ಟ ಸ್ಥಿತಿಯನ್ನ ತಲುಪಲಿಕ್ಕೆ ನಮಗೆ ಬೇಕಾಗಿರುವಂತ ಒಂದು ಉನ್ನತವಾದ ಏನಂತಂದ್ರೆ ಅಂಶ ಅಂತ ಹೇಳ್ಬೋದು ಮಾಸ್ಟರ್ಸ್. ಹಾಗಾಗಿ ಮಾಸ್ಟರ್ಸ್, ಇಲ್ಲೊಂದು ವಿಷಯವನ್ನ ಹೇಳ್ಬೇಕಂತಂದ್ರೆ, ಇದೇ ತಿಂಗಳು 25ನೇ ತಾರೀಕಿಗೆ ಗ್ರ್ಯಾಂಡ್ ಮಾಸ್ಟರ್ ಅವರು 2.0 ಅಂತಂದ್ರೆ 41 ದಿನ ಯಾರು ಮಾಸ್ಟರ್ಸ್ 41 ಡೇಸ್ ಗುಡಾಕೇಶವನ್ನ ಕಂಪ್ಲೀಟ್ ಮಾಡಿದೀವಲ್ಲ, ಅವ್ರಿಗೋಸ್ಕರ ಏನ್ ಮಾಡಿದಾರೆ ಅಂತಂದ್ರೆ 25 ಅಂದ್ರು ಅಲ್ಲಿವರೆಗೂ 41 ಡೇಸ್ ಯಾರ್ದಾಗುತ್ತೋ ಅವರು ಕೂಡ ಬರ್ಬೋದು ಮಾಸ್ಟರ್ಸ್. 25ವರೆಗೂ ಇದೆಯಲ್ಲ. ಹಾಗಾಗಿ ಅಲ್ಲಿ ಏನಂತಂದ್ರೆ ಇಷ್ಟು ದಿನ ನಾವು ಗುಡಾಕೇಶ ಮಾಡ್ಬೇಕಾದ್ರೆ ನಾವು ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ದೇಹವನ್ನ ಇಟ್ಕೊಂಡಿದ್ವಿ. ಆದ್ರೆ ರಿಲ್ಯಾಕ್ಸ್ ಪ್ಲಸ್ ಅವೇರ್ನೆಸ್ ಇನ್ನೂ ಅಂದ್ರೆ ಡೀಪ್ ಆದ ಒಂದು ಆ ಧ್ಯಾನದ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗೋದ್ರಿಂದ ನೆಕ್ಸ್ಟ್ ಅಂತ ಈ ಆರಾಮದಾಯಕ ಇರುವಂತ ಶರೀರವನ್ನ ನಾವು ಇನ್ನೂ ಹೆಚ್ಚು ಅವೇರ್ನೆಸ್ ಆಗಿ ಹೇಗ್ ಇಟ್ಕೋಬೇಕು ಅನ್ನೋ ಒಂದು ಟೆಕ್ನಿಕ್ಸ್ ಗಳನ್ನ ನಮ್ಗೆಲ್ಲಿ ಕಲಿಸ್ತಿದ್ದಾರೆ ಮಾಸ್ಟರ್ಸ್. ಅದ್ರ ಜೊತೆಗೆ ಬೆಳಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಎನರ್ಜಿ ಯೋಗ 3 ಅವರ್ಸ್ ಎನರ್ಜಿ ಯೋಗ ಕ್ಲಾಸಸ್ ಗಳನ್ನು ಕೂಡ ಅರೇಂಜ್ ಮಾಡಿದ್ದಾರೆ. ಅದ್ರ ಉದ್ದೇಶ ಏನಂತಂದ್ರೆ, ಇಲ್ಲಿ ಕಾಂತಿ ಲೋಕದ ಮಾಸ್ಟರ್ಸ್ ಗಳು ಕೂಡ ನಮ್ಗೆ ಮೊನ್ನೆ ಹೇಳಿದ್ರು, ನೀವು ಮುಂಬರುವ ದಿನಗಳಲ್ಲಿ ಶಕ್ತಿ ಅನಂತವಾಗಿ ಪ್ರಸಾರ ಆಗ್ತಾ ಇದೆ ಅಂತ ಅನಂತವಾದ ಶಕ್ತಿಯನ್ನ ಪಡಿಲಿಕ್ಕೋಸ್ಕರ ನಿಮ್ಮ ಶರೀರವನ್ನ ನೀವು ಕೂಡ ಸದೃಢವಾಗಿ ಇಟ್ಕೋಬೇಕು. ಆಗ ನೀವು ಹೆಚ್ಚು ಹೆಚ್ಚು ಎನರ್ಜಿಯನ್ನ ನೀವು ಪಡಿಲಿಕ್ಕೆ ಸಾಧ್ಯ ಅಂತ ಅವರು ಹೇಳಿದ್ದಾರೆ. ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಕೂಡ ಅದಕ್ಕೆ ಒಂದು, ಅಂದ್ರೆ ಅವರು ಕೂಡ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಅವ್ರಿಗೆ ಗೊತ್ತಿರುತ್ತಲ್ಲ ಈಗ ನಮ್ಗೆ ಅವಶ್ಯಕತೆ ಯಾವ್ದಿದೆ ಅಂತ ಹೇಳ್ಬಿಟ್ಟು, ಧ್ಯಾನ ಪ್ಲಸ್ ಈ ಶರೀರವನ್ನ ನಾವು ಇನ್ನೂ ಇಷ್ಟೊಂದು ಕಾಲಗಳ ಸುಶಿಕ್ಷಿತವಾಗಿ ಇಟ್ಕೋಬೇಕಾಗಿದ್ರಿಂದ ಇದಕ್ಕೆ ಒಂದಿಷ್ಟು ಮೇಂಟೆನೆನ್ಸ್ ಅನ್ನ ನಾವು ವ್ಯಾಯಾಮಗಳ ಮುಖಾಂತರ ಆಗಿರ್ಬೋದು, ಒಳ್ಳೆ ಆಹಾರಗಳನ್ನ ಅವರು ಕೂಡ ಹೇಳಿದ್ದಾರೆ. ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ವಾರ ಅಥವಾ ತಿಂಗಳಲ್ಲಿ ಒಂದಿನ ಉಪವಾಸ ಮಾಡೋದಾಗಿರ್ಬೋದು, ಒಂದು 2 ಡೇಸ್ ಆರ್ 3 ಡೇಸ್ ಕೇವಲ ಲಿಕ್ವಿಡ್ ಫುಡ್ಸ್ ಗಳನ್ನ, ಅಂದ್ರೆ ಜ್ಯೂಸ್ ಗಳನ್ನ ತೆಗೆದುಕೊಂಡು
ಆ ಒಂದು ಲಿಕ್ವಿಡ್ ಫುಡ್ ಡಯಟ್ ಅಲ್ಲಿ ಇರೋದು, ಈ ವ್ಯಾಯಾಮಗಳನ್ನ ಮಾಡೋದು, ಪ್ರಾಣಾಯಾಮಗಳನ್ನ ಕೂಡ ಮಾಡ್ಬೇಕು ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ನಾವು ಕೇವಲ ಧ್ಯಾನದಿಂದ ಪಡಿತೀವಿ ಎಲ್ಲವನ್ನ, ಇಲ್ಲಂತಲ್ಲ. ಅದ್ರ ಜೊತೆಗೆ ಆ ಧ್ಯಾನಕ್ಕೆ ಸಹಕರಿಸುವಂತ ದೇಹವನ್ನು ಕೂಡ ನಾವು ಸುಸಜ್ಜಿತವಾಗಿ ಇಟ್ಕೋಬೇಕು. ಯಾಕೆ ಅಂತಂದ್ರೆ ಇವರು ಕೂಡ ಅದ್ನೇ ಹೇಳ್ತಿದ್ದಾರೆ, ನಮ್ಮ ಎಲ್ಲಾ ಒಂದು ಪರಮ ಉತ್ಕೃಷ್ಟ ಸ್ಥಿತಿಯನ್ನು ತಲುಪ್ಲಿಕ್ಕೆ ನಮಗೆ ದೇಹ ತುಂಬಾ ಅಗತ್ಯ. ಅದ್ರ ಜೊತೆಗೆ ನಾವು ಸೇವೆಯನ್ನ ಮಾಡ್ಬೇಕಂದ್ರೂ ಕೂಡ, ಬೇರೆದವರಿಗೆ ಒಂದು ಉದ್ಧಾರ ಆಗುವಂತ ಕೆಲಸವನ್ನ ಮಾಡ್ಬೇಕಂದ್ರೂ ಕೂಡ ನಮ್ಗೆ ಈ ದೇಹ ಅನ್ನೋದು ತುಂಬಾ ಅಗತ್ಯವಾಗಿದೆ. ಇದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಿ ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ಪ್ರಪಂಚದ ಚರಿತ್ರೆಯಲ್ಲೇ ನೀವು ಸ್ಥಿರವಾಗಿದ್ದು ಆ ಚರಿತ್ರೆಯನ್ನೇ ಸಂಪೂರ್ಣವಾಗಿ ಗ್ರಹಿಸಿ ಸರಿಯಾಗಿ ಜೀವಿಸಬೇಕಾಗಿರುತ್ತದೆ. ಸಮಾಚಾರ ಕಂಪನಗಳನ್ನು ನಿಮ್ಮಲ್ಲೇ ನಿಲ್ಲಿಸಿಕೊಳ್ಳುವ ಸಾಮರ್ಥ್ಯವು ನಿಮ್ಮಲ್ಲೇ ಸ್ಥಿರವಾದಾಗ ನಿಮಗೆ ಜವಾಬ್ದಾರಿಗಳು ವಹಿಸಿಕೊಡಲಾಗುತ್ತದೆ. ನಿಮ್ಮ DNA ಪ್ರಣಾಳಿಕೆಗೆ ಅನುಗುಣವಾಗಿ ಆ ಜವಾಬ್ದಾರಿಗಳು ಇರುತ್ತವೆ. ಮಸಸ್ ನಾವ್ ಯಾವಾಗ ಆ ಒಂದು ಹೈಯರ್ ವರ್ಡ್ ಇಂದ ಹೆಚ್ಚು ಹೆಚ್ಚು ಮೆಸೇಜ್ಗಳನ್ನ ತೆಗೆದುಕೊಳ್ತಾ ಹೋಗ್ತೀವೋ, ಆವಾಗ ನಮ್ಮ ಸಾಮರ್ಥ್ಯ ಅನುಸಾರ ಕೂಡ ಅವ್ರು ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವು ಯೂನಿವರ್ಸಲ್ ಜವಾಬ್ದಾರಿಗಳನ್ನ ನಮ್ಗೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನೀವು ಕೂಡ ಇದಕ್ಕೆ ಸಮರ್ಥರಾಗ್ಬೇಕು, ಆ ಜವಾಬ್ದಾರಿಗಳನ್ನ ವಹಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಅವ್ರು ನಮ್ಗೆ ಹೇಳ್ತಿದ್ದಾರೆ, ಈ ನಿಮ್ಮ DNA ಕೆಪಾಸಿಟಿ ಅನುಸಾರವಾಗಿ ಆ ಒಂದು ಜವಾಬ್ದಾರಿಗಳಿರ್ತವೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಎಷ್ಟೋ ಜನರು ತಮ್ಮ ಜೀವನದ ಪ್ರಣಾಳಿಕೆಗಳೇನು ಈ ಸಮಯಕ್ಕೆಲ್ಲ ಪೂರ್ತಿಯಾಗಿ ತಿಳಿದುಕೊಂಡೇ ಇರುತ್ತೀರಿ. ಮಸ್ಟರ್ಸ್ ಅದಲ್ಲದೆ ನಮ್ಗೆ ಅವ್ರು ಹೇಳ್ತಿದ್ದಾರೆ, ಆಲ್ರೆಡಿ ನಾವ್ ಇಷ್ಟು ದಿನ ಧ್ಯಾನ ಮಾಡ್ತಾ ಇದೀವಲ್ಲ, ಧ್ಯಾನ ಮಾಡ್ತಾ ಮಾಡ್ತಾ ನಾನು ಈ ಭೂಮಿಗೆ ಬಂದಿರಲು ಕಾರಣ ಏನು, ಉದ್ದೇಶ ಏನು ಅನ್ನೋದನ್ನ ನಾವು ಆದಷ್ಟು ಜನ ತಿಳಿದುಕೊಂಡಿರ್ತೀವಿ. ಇನ್ ಕೇಸ್ ನಾವು ತಿಳಿದುಕೊಂಡದೇ ಇದ್ರೂ ಕೂಡ ನಾವು ಧ್ಯಾನ ಸ್ಥಿತಿಯಲ್ಲಿ ಉನ್ನತವಾದ ಒಂದು ಇನ್ನೇನು ಧ್ಯಾನ ಸ್ಥಿತಿ ಪ್ಲಸ್ ನಿದ್ದೆಯನ್ನ ನಾವೇನು ಅನುಭವಿಸೋ ಸ್ಥಿತಿಯಲ್ಲಿ ಇರ್ತೀವಲ್ಲ, ನಾವು ಕುಳಿತುಕೊಂಡಾಗ ಆ ಪ್ರಶ್ನೆಗಳನ್ನ ಅಟ್ಲೀಸ್ಟ್ ನಾವು ಒಂದು 3-4 ಡೇಸ್ ಕಂಟಿನ್ಯೂ ಹಾಕೊಂಡು ಹೋಗ್ತಾ ಹೋದ್ರೆ ಅದೇನಾಗುತ್ತೆ, ನಮ್ಗೆ ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅನ್ಬೋದು ಅಥವಾ ಸೋಲ್ ಅನ್ನೋದು ಏನಾಗ್ಬೋದು, ನಮ್ಗೆ ಯಾವುದೇ ಒಂದು ಇಂಟ್ಯೂಷನ್ಸ್ ಆಗ್ಲಿ, ಯಾವುದೇ ಒಂದು ಸಂಕೇತಗಳ ಮೂಲಕ ನಾವ್ ಅಟ್ಲೀಸ್ಟ್ ಈ ಭೂಮಿಗೆ ಯಾಕೆ ಬಂದಿದೀವಿ ಅಂತ ಉದ್ದೇಶಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಸಮರ್ಥರಾಗ್ತೀವಿ ಮಾಸ್ಟರ್ಸ್. ಹಾಗಾಗಿ ಯಾಕೆ ಅಂತಂದ್ರೆ ನಾವ್ ಈ ಒಂದ್ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತಂದ್ರೆ ಈ ಜನ್ಮದ ಉದ್ದೇಶ ನಮ್ದು ಏನು ಅಂತ ಗೊತ್ತಾದಾಗ ಅದರ ಅನುಸಾರ ನಮ್ ಕ್ರಿಯೆಗಳು ನಡೀತಾ ಹೋಗ್ತವೆ. ಆವಾಗ ಗೊತ್ತಾಗುತ್ತೆ, ನಾನು ಯಾವ ವಿಷಯದ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು, ನಾನ್ ಬಂದಿರೋದು ಈ ಒಂದು ಉದ್ದೇಶಕ್ಕಾಗಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಆದಷ್ಟು ಬೇಗ ನಾವು ಅದನ್ನ ತಿಳ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಪ್ರಣಾಳಿಕೆಗಳು ನಿಮ್ಮ ಅಂತರಂಗದ ಆಳದಲ್ಲಿಯೇ ನಿಕ್ಷಿಪ್ತವಾಗಿವೆ. ಮೂಢನಂಬಿಕೆಗಳಿಂದ ಆಲೋಚಿಸುವ ಮನಸ್ಸುಗಳಿಂದಲೇ ನೀವು ಜೀವಿಸುತ್ತಾ ಇರುವಿರಿ. ನಾವ್ ಯಾಕೆ ಆ ಪ್ರಣಾಳಿಕೆ ಅಂತಂದ್ರೆ ನಮ್ ಜೀವನದ ಉದ್ದೇಶ ಏನು ಅನ್ನೋದು ನಮ್ಮ ಒಂದು ಮೈಂಡ್ ನಲ್ಲಿ, ಅಥವಾ ಅವ್ರು ಏನ್ ಹೇಳ್ತಿದ್ದಾರೆ, ನಮ್ಮ ಅಂತರಂಗದ ಆಳದಲ್ಲಿದೆ. ಆದ್ರೆ ನಾವು ಆ ಮನಸ್ಸನ್ನ ಬಳಸ್ತಾ ಇರೋದ್ರಿಂದ, ಮೂಢನಂಬಿಕೆಗಳಿಂದ ಆ ಆಲೋಚಿಸುವ ಸ್ಥಿತಿಯನ್ನು ಕೂಡ ನಾವು ತೆಗೆದುಕೊಳ್ಳದೆ ಜೀವಿಸ್ತಾ ಇದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಆದ್ದರಿಂದ ಆ ಪ್ರಣಾಳಿಕೆಯ ಕುರಿತು ತಿಳಿದುಕೊಳ್ಳುವುದು ನಿಮಗೆ ಕಷ್ಟವಾಗುತ್ತದೆ. ಧ್ಯಾನದಲ್ಲಿ ನೀವು ಸ್ಥಿರವಾದಾಗ ನಿಮ್ಮ ಇರುವಿಕೆಯ ಸ್ವಭಾವ, ನಿಮ್ಮ ವ್ಯಕ್ತಿತ್ವದ ಸ್ವರೂಪ, ನಿಮ್ಮ ವಾಸ್ತವಿಕ ಸ್ವರೂಪ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಗೋಚರವಾಗುತ್ತವೆ. ನಾವೀಗ ಕಣ್ತೆರೆದು ನಾವ್ ಈ ಮನಸ್ಸನ್ನ ಉಪಯೋಗಿಸಿ ನಾನು ಯಾಕೆ ಬಂದಿದ್ದೀನಿ ಅಂತಂದ್ರೆ ಈ ಮೂಢನಂಬಿಕೆಗಳಿಂದ, ಇತರೆ ಒಂದು ನಮ್ಮ ಮನಸ್ಸಿನ ಒಂದು ಪ್ಯಾಟರ್ನ್ ಇಂದಾಗಿ ಅದು ನಮ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ನಾವ್ ಯಾವಾಗ ಧ್ಯಾನ ಸ್ಥಿತಿಯಲ್ಲಿ ನಿರಂತರವಾಗಿ ಧ್ಯಾನ ಮಾಡ್ತಾ ನಾವ್ ಇರುವಂತ ಅಂದ್ರೆ ಅವೇರ್ನೆಸ್ ಆಗಿರ್ತೀವಲ್ಲ ಮಾಸ್ಟರ್ಸ್, ಇರುವಿಕೆ ಸ್ವಭಾವ ಅಂತಂದ್ರೆ ನಾವ್ ಯಾವಾಗ ಅವೇರ್ನೆಸ್ ಆಗಿರ್ತೀವಲ್ಲ, ನಾವ್ ಮತ್ತು ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇರ್ತೀವಲ್ಲ, ಆವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ಆತ್ಮದ ಉದ್ದೇಶ ಏನು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಮ್ಮ ದೈನಂದಿನ ಕರ್ತವ್ಯಗಳು ಧ್ಯಾನ ಸ್ಥಿತಿಯಲ್ಲಿ ನಿಮಗೆ ಜ್ಞಾಪಕಕ್ಕೆ ಬರುತ್ತವೆ. ನಾವ್ ಅಷ್ಟೊಂದು ಧ್ಯಾನದಲ್ಲಿ ಆಳವಾಗಿ ಕನೆಕ್ಟ್ ಆಗ್ಬಿಟ್ರೆ ನಾವು ಪ್ರತಿದಿನ ಮಾಡುವಂತಹ ಕರ್ತವ್ಯಗಳು ಕೂಡ ಅವು ಕೂಡ ನಮ್ಗೆ ನೆನಪು ಬರ್ತಾ ಹೋಗ್ತವೆ. ಅಂದ್ರೆ ನಾವು ಇನ್ ಕೇಸ್ ಒಬ್ಬೊಬ್ರು ಮಾಸ್ಟರ್ಸ್ ಎಕ್ಸ್ಪ್ರೆಸ್ ಮಾಡ್ತಿರ್ತಾರಲ್ಲ ಮಾಸ್ಟರ್ಸ್, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ನಾನ್ ಮುಂದೆ ಮಾಡುವಂತ ಕೆಲಸವನ್ನು ಕೂಡ ನನ್ಗೆ ಇದನ್ನ ಒಂದು ಇಮೇಜಸ್ ಮೂಲಕ ಅಥವಾ ಇಂಟ್ಯೂಷನ್ಸ್ ಮೂಲಕ ನನ್ಗೆ ಬರ್ತಾ ಇದೆ ಅಂತ ಹೇಳುದನ್ನ ನಾವು ಕೂಡ ಕೇಳಿದೀವಿ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಗೆ ಆ ಧ್ಯಾನ ಸ್ಥಿತಿಯಲ್ಲಿ ನಮ್ಮ ಒಂದು ಜೀವನದ ಉದ್ದೇಶವನ್ನ ತಿಳಿಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ನಿರಂತರವಾಗಿ, ಮತ್ತೆ ಇನ್ನೊಂದು ಹೇಳ್ತಿದ್ದಾರೆ ಅವರು, ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ
ಅವೇರ್ನೆಸ್ ಆಗಿ ಧ್ಯಾನ ಮಾಡ್ತಾ ನಾವು ಒಂದು ಸೋಲ್ಗೆ ನಾವು ಆ ಪ್ರಶ್ನೆಯನ್ನ ಹಾಕೊಂಡ್ರೆ ನಮ್ಗೆ ಆ ಉತ್ತರ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಧ್ಯಾನದ ಸ್ಥಿತಿಯೇ ಒಂದು ಪರಿಪೂರ್ಣ ಸಮಾಚಾರದ ವ್ಯವಸ್ಥೆಯಾಗಿದೆ. ಧ್ಯಾನದ ಅವಸ್ಥೆ ಎಂದರೆ ಎಲ್ಲಿಗೋ ಹೊರಟು ಹೋಗಿ ದಾರಿ ತಪ್ಪಿ ಹೋಗುವ ಮಾರ್ಗವಲ್ಲ. ಧ್ಯಾನದ ಅವಸ್ಥೆ ಎಂದರೆ ಪರಿಪೂರ್ಣವಾಗಿ ಪ್ರಜ್ಞೆಯನ್ನು ಸಂಪಾದಿಸುವ ಸ್ಥಿತಿ. ಸಂಪೂರ್ಣವಾಗಿ ನಿಮ್ಮನ್ನು ಪೋಷಿಸುವ ಸ್ಥಳಕ್ಕೆ ನಿಮ್ಮನ್ನು ಸೇರಿಸುವ ಮಾರ್ಗವೇ ಧ್ಯಾನವಾಗಿದೆ. ಮಾಸ್ಟರ್ಸ್, ನಾವು ಧ್ಯಾನ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಎಲ್ಲೋ ನಮ್ಮನ್ನ ನಾವು ಕಳೆದುಕೊಂಡು ದೇಹ ಮಾತ್ರ ಇಲ್ಲಿ ಕುಂದ್ರಿಸಿ ನಾವು ಮನಸ್ಸನ್ನ ಎಲ್ಲೋ ಕಳಿಸ್ಬಿಟ್ಟು ಆ ಆತ್ಮ ಹೇಳುತ್ತಿರುವುದನ್ನು ಕೂಡ ಅರ್ಥ ಮಾಡ್ಕೊಳ್ಳದ ಸ್ಥಿತಿಯಲ್ಲಿದ್ರೆ ಅದು ನಿಜವಾದ ಧ್ಯಾನ ಅಲ್ಲ. ಧ್ಯಾನ ಯಾವಾಗಂತಂದ್ರೆ ನಾವು ಸಂಪೂರ್ಣವಾಗಿ ಆ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ಬೇಕು. ನನ್ ಉಸಿರಾಟನೂ ಇರ್ಬೇಕು, ನನ್ನ ದೇಹದ ಬಗ್ಗೆ ಗಮನನೂ ಇರ್ಬೇಕು. ಬರ್ತಾ ಅದೇನಂತಂದ್ರೆ ಆ ದೇಹ ಸ್ಥಿತಿ ಮನಸ್ಥಿತಿ ಶಾಂತವಾದಾಗ ಆತ್ಮದ ಒಂದು ಮಾತುಗಳು ನಮ್ಗೆ ಏನಾಗ್ತವೆ ಅಂತಂದ್ರೆ ಕೇಳಿಕೆ ಸಾಧ್ಯ ಆಗುತ್ತೆ. ಆ ಒಂದು ಹಂತಕ್ಕೆ ನೀವು ತಲುಪ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಧ್ಯಾನ ಅಂದ ತಕ್ಷಣ ನಾವೆಲ್ಲೋ ಒಂದ್ ನಿದ್ದೆ ಜಾರೋದಾಗ್ಲಿ ಈ ರೀತಿ ಮಾಡ್ದೆ ಅಂದ್ರೆ ನಾವು ಈಗ ಒಂದ್ ಸ್ವಲ್ಪ ಯೋಗ ನಿದ್ರೆ ಮಾಡುವಾಗಂತೂ ನಾವು ನಿದ್ದೆ ಪ್ಲಸ್ ಅವೇರ್ನೆಸ್ ಅಲ್ಲೇ ಇರ್ತೀವಿ. ಆದಷ್ಟು ನಾವೇನಂತಂದ್ರೆ ಈ ಒಂದು 3 ಅವರ್ಸ್ ಆದ್ರೂ ಕೂಡ ಅವೇರ್ನೆಸ್ ಆಗಿದ್ದು ಆ ಒಂದು ಕಂಟಿನ್ಯೂಟಿಯಿಂದ ಧ್ಯಾನವನ್ನ ನಾವು ಅಭ್ಯಾಸ ಮಾಡ್ಲೇಬೇಕು ಮಾಸ್ಟರ್ಸ್. ಅವಾಗ ನಮ್ಗೆ ಏನಂತಂದ್ರೆ ಇದನ್ನೆಲ್ಲಾ ಅರ್ಥವ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಧ್ಯಾನದಿಂದ ನಿಮ್ಮ ಜೀವನದ ಗುರಿ ನಿಮಗೆ ತಿಳಿಯುತ್ತದೆ. ಜೀವನದ ಕಂಪನಗಳನ್ನು ತಲುಪುವ ಸಾಮರ್ಥ್ಯವನ್ನು ಧ್ಯಾನವು ನಿಮಗೆ ತಲುಪಿಸುತ್ತದೆ. ಆ ಜೀವಶಕ್ತಿಯನ್ನು ಕೂಡಿಸಿಕೊಂಡು ಪರಿವರ್ತಿಸಿಕೊಂಡು ಎಲ್ಲರಿಗೂ ಅದನ್ನು ಬಣ್ಣಿಸಿ ಬೋಧಿಸಬೇಕು. ಸರ್ವ ರೋಗಗಳಿಂದಲೂ ಸ್ವಸ್ಥತೆಯನ್ನು ತಲುಪಿಸುವ ಸಾಮರ್ಥ್ಯವು ಧ್ಯಾನ ವ್ಯವಸ್ಥೆಯಿಂದಲೇ ಆಗುತ್ತದೆ. ಮಸ್ಟಸ್, ನಮ್ಮ ಜೀವನದ ಗುರಿ ಅಥವಾ ಈ ಜೀವನದ ಉದ್ದೇಶ ಅನ್ನೋದು ಕೇವಲ ಧ್ಯಾನ ಸ್ಥಿತಿಯಲ್ಲಿ ಅರ್ಥಾಗ ಅದು ಸಂಪೂರ್ಣವಾದ ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾಗಿ ನಾವೇನು ಆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡು ಆ ಅಗಾಧವಾದ ಚೈತನ್ಯವನ್ನ ಕಾಸ್ಮಿಕ್ ಎನರ್ಜಿಯನ್ನ ತೆಗೆದುಕೊಳ್ತಾ ನಾವೇನಂತ ನಮ್ ದೇಹದ ಒಂದು ಎಲ್ಲಾ ಬ್ಲಾಕೇಜಸ್ ಗಳನ್ನ ಕ್ಲಿಯರ್ ಮಾಡ್ತಾ ಮನಸ್ಸಿನಲ್ಲಿ ಮೌನವನ್ನ ಸಾಧಿಸ್ತಾ ಯೋಚನೆಗಳು ಬರ್ಬರ್ತಾ ಕಡಿಮೆ ಆಗಿ ನಾವೇನು ಅಂತಂದ್ರೆ ಆ ಶೂನ್ಯ ಸ್ಥಿತಿಗೆ ತಲುಪ್ತಾ ಹೋಗ್ತೀವಿ. ಆವಾಗ ಏನಾಗುತ್ತೆ ಅಂತಂದ್ರೆ ಆ ಎಲ್ಲಾ ಶಕ್ತಿ ಒಗ್ಗೂಡಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ಸರ್ವ ರೋಗಗಳಿಂದಲೂ ಅದನ್ನ ಮುಕ್ತಿ ಕೊಡಿಸಿ ನಾವು ಸ್ವಸ್ಥತೆಯನ್ನ ತಲುಪಿದಾಗ ನಮ್ಮ ಸಾಮರ್ಥ್ಯ ತನ್ನಿಂತಾನೆ ಹೆಚ್ಚು ಹೆಚ್ಚು ಬಳಕೆ ಆಗ್ತಾ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಅದು ಉತ್ತರ ಕೊಡ್ಲಿಕ್ಕೆ ಸಮರ್ಥ ಆಗ್ತಾ ಹೋಗುತ್ತೆ. ಮಸ್ಟಸ್, ನಾವು ಧ್ಯಾನದ ಪ್ರಾಥಮಿಕ ಅನುಭವಗಳನ್ನ ಮತ್ತೆ ಉನ್ನತ ಅನುಭವಗಳನ್ನ ತಿಳ್ಕೊಂಡಾಗ ನಮ್ಗೆಲ್ಲರಿಗೂ ಸಹಜವಾಗಿ ಗೊತ್ತೇ ಇದೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಮೊದ್ಲು ಬರೋದೇ ನಮ್ಗೆ ಏನಂತಂದ್ರೆ ಮೊದ್ಲು ಆಸನ ಸಿದ್ಧಿ ಅಂತ ಹೇಳ್ಬೋದು. 1 ಗಂಟೆ 2 ಗಂಟೆ 3 ಗಂಟೆ ಒಂದೇ ಸಿಟ್ಟಿಂಗ್ ನಲ್ಲಿ ನಾವು ಕುಳಿತುಕೊಂಡು ಹೋಗ್ತಾ ಇರ್ತೀವಲ್ಲ ಅದು ನಮ್ಗೆ ಆಸನ ಸಿದ್ಧಿಯನ್ನ ಕೊಡುತ್ತೆ. ಅದಾದ ನಂತರ ನಮ್ಮ ನಾಡಿ ಶುದ್ಧೀಕರಣಗಳು ನಡೀತಾ ಹೋಗ್ತವೆ. ನಮ್ ದೇಹದಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡಾಗ ಅನಿಸ್ತಾ ಇರುತ್ತೆ ಹಿಂದೆ ಎಷ್ಟು ನೋವುಗಳು ಇಲ್ಲದೆ ಇರೋದು ಈಗ ಇಷ್ಟೊಂದು ನೋವುಗಳು ನಮ್ಗೆ ಏನಾಗ್ತಾ ಇದಾವೆ ಕಾಡ್ತಾ ಇದಾವಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅಲ್ಲಿ ಎಷ್ಟೋ ನರನಾಡಿ ಮಂಡಲಗಳು ಶುದ್ಧಿ ಆಗ್ತಾ ಇರ್ತವೆ, ಅಲ್ಲಿ ಇರುವಂತ ಬ್ಲಾಕೇಜಸ್ ಗಳೆಲ್ಲ ಕ್ಲಿಯರ್ ಆಗ್ತಾ ಹೋಗ್ತವೆ. ಅದಾದ್ಮೇಲೆ ಮಾಸ್ಟರ್ಸ್ ನಮ್ಮ ನರನಾಡಿ ಮಂಡಲಿಗಳೆಲ್ಲ ಕ್ಲಿಯರ್ ಆದ್ಮೇಲೆ ನಮ್ಗೆ ಎಷ್ಟೋ ಹಿಂದೆ ನೋಡದೇ ಇರುವಂತ ಅದ್ಭುತವಾದ ಬಣ್ಣಗಳು ನಮ್ಗೆ ಏನಾಗ್ತಾ ಹೋಗ್ತವೆ ಅಂತಂದ್ರೆ ನಮ್ಮ ಒಂದು ಈ ಥರ್ಡ್ ಐ ಮಧ್ಯೆ ಗೋಚರಿಸ್ತಾ ಹೋಗ್ತವೆ. ಅವು ಏನಂತಂದ್ರೆ ಮಾಸ್ಟರ್ಸ್ ನಮ್ಮಲ್ಲಿರುವಂತ ಚಕ್ರಗಳ ಒಂದು ಬಣ್ಣಗಳು ಅವು ಏನಾಗ್ತವೆ ರಿಫ್ಲೆಕ್ಟ್ ಆಗಿ ಪ್ರತಿಫಲನ ಆಗಿ ಅಷ್ಟೊಂದು ವೆರೈಟಿಸ್ ಬಣ್ಣಗಳು ನಮ್ಗೆ ಏನಾಗ್ತವೆ ಅಂತಂದ್ರೆ ಕಾಣಿಸ್ತಾ ಹೋಗ್ತವೆ. ಆ ಚಕ್ರಗಳ ಶುದ್ಧೀಕರಣ ಆಕ್ಟಿವೇಶನ್ ಅನ್ನೋದು ನಡೀತಾ ಹೋಗುತ್ತೆ. ಅದೇ ರೀತಿ ನಾವು ಧ್ಯಾನದಲ್ಲಿ ಮತ್ತೆ ಪ್ರಾಥಮಿಕ ಅನುಭವಗಳನ್ನ ನೋಡ್ತಾ ಹೋದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದು ದೀಪದ ಒಂದು ದೀರ್ಘ ಅಂದ್ರೆ ನಮ್ ಶ್ವಾಸನೇ ಇಲ್ಲೇನೋ ಅನ್ನೋಷ್ಟು ಶ್ವಾಸ ನಿಧಾನ ಆಗ್ತಾ ನಮ್ಗೆ ಬರುತ್ತೆ. ಬಾಡಿ ಎಲ್ಲ ಲೈಟ್ ಫೀಲ್ ಆಗುತ್ತೆ. ಇನ್ನು ನಮ್ಮ ಬಾಡಿ ಏನಂತಂದ್ರೆ ಗಾಳಿಯಲ್ಲಿ ತೇಲ್ತಾ ಇದೆಯಾ ಅನ್ನೋಷ್ಟು ಹಗುರಾದಂತಹ ಆಗುತ್ತೆ. ಕೆಲವೊಬ್ಬರಿಗೆ ನಮ್ ಇಡೀ ದೇಹ ದೊಡ್ಡದ ಅಂದ್ರೆ ಇಡೀ ಶರೀರನೇ ತುಂಬಾ ದೊಡ್ಡದಾದಂತಹ ಅನುಭವ ಆಗುತ್ತೆ. ಕೆಲವೊಬ್ಬರಿಗೆ ಆ ಸಿಲ್ವರ್ ಕಾರ್ಡಿಂದ ಸೂಕ್ಷ್ಮ ಶರೀರ ಹೊರಗೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ಅಳಗಾಡ್ದಂಗೆ ಮೇಲೆ ಕೆಳಗೆ ಹೋಗ್ದಂಗೆ ಆ ದೇಹದಿಂದ ಅಂದ್ರೆ ಅಷ್ಟೊಂದು ಸೂಕ್ಷ್ಮ ಶರೀರ ಹೊರಗ್ ಬರ್ತಾ ಅದು ಅಸ್ಟ್ರಲ್ ಟ್ರಾವೆಲ್ ಮಾಡ್ತಿರುತ್ತಲ್ಲ ಮಾಸ್ಟರ್ಸ್, ಹಾಗಾಗಿ ಅಂತ ಅನುಭವಗಳಾಗ್ತವೆ. ಇನ್ನು ಕೆಲವೊಬ್ಬರಿಗೆ ಏನಾಗ್ತಿದೆ ಅಂತಂದ್ರೆ ಎಷ್ಟೋ ಮಾಸ್ಟರ್ಸ್ ಗಳು ಅಸ್ಟ್ರಲ್ ಆಗಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ಅವರು ತಾವಿರುವಂತ ಪ್ರೆಸೆನ್ಸ್ ಅನ್ನ ಏನ್ ಮಾಡ್ತಾರೆ ಒಂದು ಒಳ್ಳೆ ಸುವಾಸನೆ ಅವ್ರು ಯಾವ ಒಂದು ವಸ್ತುಗಳನ್ನ ಅಂದ್ರೆ ಎಷ್ಟು ಲೈಫ್ ಗಳಲ್ಲಿ ಅವ್ರು ಬಳಸ್ತಿರುವಂತ ಒಂದು ಐಡೆಂಟಿಫಿಕೇಶನ್ಗೋಸ್ಕರ ಅವರು ಕೂಡ ಒಂದು ಸುವಾಸನೆಯನ್ನ ನಮ್ಗೆ ಕಳಿಸ್ತಾರೆ.
ಮತ್ತೆ ಏಂಜಲ್ಸ್ ಗಳು ಕನೆಕ್ಟ್ ಆದ್ರೆ ಮಾಸ್ಟರ್ಸ್ ಒಂದು ಕಿವಿಗಳ ಹತ್ತಿರ ನಮ್ಗೆ ಒಂದು ಅಂದ್ರೆ ಸುಮಧುರವಾದ ಒಂದು ಗಾಳಿ ಏನಾಗ್ತದೆ ಅಂತಂದ್ರೆ ಬರ್ತಾ ಹೋಗುತ್ತೆ, ನಮ್ಗೆ ಸ್ಮೈಲ್ ಅನ್ನೋದು ಬರ್ತಾ ಹೋಗುತ್ತೆ. ಇನ್ನು ಹೆಚ್ಚು ಉನ್ನತವಂತ ಅನುಭವಗಳಲ್ಲಿ ಆಗ್ತಾ ಹೋದ್ರೆ ನಾವು ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಿ, ಯಾವ್ದೋ ಉನ್ನತ ಲೋಕಗಳಿಗೆ ಹೋಗ್ತೀವಿ, ಎಷ್ಟೋ ಮಾಸ್ಟರ್ಸ್ ಗಳಿಗೆ ಕನೆಕ್ಟ್ ಆಗ್ತೀವಿ. ಅವ್ರ ಜ್ಞಾನವನ್ನ ನಾವು ಅಲ್ಲಿಂದ ಆಯಾ ಲೋಕಗಳಿಂದ ಪಡೆದುಕೊಂಡ್ ಬರ್ತೀವಿ. ನಮ್ಮ ಇಡೀ ಒಂದು ಸೂಕ್ಷ್ಮ ಶರೀರವನ್ನ ನಾವು ಬ್ರಹ್ಮಾಂಡದ ಎಲ್ಲಾ ಲೋಕಗಳಿಗೆ ಕಳಿಸ್ಬಿಟ್ಟು ಜ್ಞಾನವನ್ನ ಸ್ವೀಕರಿಸುವಂತ ಹಂತಕ್ಕೆ ಬರ್ತೀವಿ. ಹೀಗಾಗಿ ಇಲ್ಲಿ ಅವರು ಕೂಡ ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಗೆ ಆ ಅನುಭವಗಳು ಬರ್ತಾ ನಮ್ಮ ಜೀವನದ ಉದ್ದೇಶ ಏನು ಅಂತ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಜೀವನದ ಅನುಭವಗಳು ನಿಮ್ಮನ್ನು ಸರಿಯಾದ ಪದ್ಧತಿಯಲ್ಲಿ ಒಂದೊಂದೇ ಮೆಟ್ಟಿಲು ಏರಿಸುತ್ತಾ ನಿಮ್ಮನ್ನು ಬೆಳೆಸುತ್ತಾ ಇದೆ, ಭವಿಷ್ಯತ್ತಿನಲ್ಲಿ ನಿಮ್ಮ ಕಾರ್ಯಗಳನ್ನು ಪ್ರೇರೇಪಿಸುತ್ತಿವೆ. ಮಾಸ್ಟರ್ಸ್ ಇಲ್ಲಿ ಏನಂತಂದ್ರೆ, ನಮ್ಮ ಈ ಎಲ್ಲಾ ಅನುಭವಗಳು ಏನಂತಂದ್ರೆ ಜೀವನದಲ್ಲಿ ಒಂದೊಂದು ಮೆಟ್ಟಿಲು ಉನ್ನತವಾಗಿ ಏರ್ಲಿಕ್ಕೆನೆ ಸಹಾಯ ಮಾಡ್ತಾ ಇದೆ. ಇದೆಲ್ಲ ಭವಿಷ್ಯತ್ನಲ್ಲಿ ಇವು ಖಂಡಿತ ನಡೀತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ಕಾಂತಿ ಕುಟುಂಬಕರೆಂದು ಬಹುಮುಖ ಪರಿಣಾಮದ ಸಾಮರ್ಥ್ಯವು ನಿಮಗಿದೆ ಎಂದು ನಮಗೆ ತಿಳಿದಿದೆ. ಮಾನವನ ಪರಿಣಾಮವನ್ನು ಪುನರ್ವ್ಯವಸ್ಥೀಕರಿಸುವುದಕ್ಕೆ ನಿಮ್ಮನ್ನು ಆರಿಸಿಕೊಳ್ಳಲಾಗಿದೆ. ಮಾಸ್ಟರ್ಸ್ ಯಾಕೆ ಅಂತಂದ್ರೆ, ನಾವ್ ಇಲ್ಲಿ ಕೇಳ್ತಿರುವಂತ 44 ಮಾಸ್ಟರ್ಸ್ಗಳು ಕೂಡ ಕಾಂತಿ ಕುಟುಂಬದವ್ರೆ, ಅಥವಾ ಇದನ್ನ ಮತ್ತೆ ಯೂಟ್ಯೂಬ್ ದಲ್ಲಿ ಆಗ್ಲಿ, ಇದನ್ನ ಮತ್ತೆ ಬೇರೆದವ್ರಾಗ್ಲಿ, ಈ ಪುಸ್ತಕವನ್ನ ಓದಿರುವಂತಹವ್ರಾಗ್ಲಿ, ಈ ಜ್ಞಾನವನ್ನ ತೆಗೆದುಕೊಂಡಿರುವಂತಹ ಮಾಸ್ಟರ್ಸ್ ಕೂಡ ಅವ್ರೆಲ್ರು ಕೂಡ ಕಾಂತಿ ಕುಟುಂಬಕರೇ. ಅವ್ರು ಅದ್ರ ಬಗ್ಗೆ ನಮಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಿಮ್ಗೆ ಯಾವ ಸಾಮರ್ಥ್ಯ ಇದೆ ಅಂತಂದ್ರೆ, ಒಂದೇ ಸ್ಥಿತಿಯಲ್ಲಿ ನೀವು ವಿವಿಧ ಒಂದು ಡೈಮೆನ್ಷನ್ಗೆ ಹೋಗಿ ಆ ಜ್ಞಾನವನ್ನ ಸ್ವೀಕಾರ ಮಾಡೋ ಸಾಮರ್ಥ್ಯ ನಿಮ್ಗಿದೆ ಅಂತ ನಮ್ಗೆ ಗೊತ್ತು. ಆದ್ರೆ ನಿಮ್ಮನ್ನ ಇಲ್ಲಿ ಎದಕ್ ಕರೆಸ್ಕೊಂಡಿದೀವಿ, ಅಥವಾ ನಿಮ್ಮನ್ನ ಯಾಕೆ ಇಲ್ಲಿ ಭೂಮಿಗೆ ಆರಿಸ್ಕೊಂಡಿದೀವಿ ಅಂತ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ, ಈ ಮಾನವನ ಒಂದು ಪರಿಮಾಣವನ್ನ, ಅಂದ್ರೆ ನಾವು ಹೇಳ್ತಿದ್ವಲ್ಲ, DNA ಗಳಾಗ್ಲಿ ಅಥವಾ ಇತರೆ ಭೂಮಿ ಮೇಲೆ ಇರುವಂತಹ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡೋದಕ್ಕೋಸ್ಕರ, ಈ ಮಾನವನ ಒಂದು ಕಲ್ಯಾಣಕ್ಕೋಸ್ಕರ ನಿಮ್ಮನ್ನ ಆರಿಸಿಕೊಳ್ಳಲಾಗಿದೆ. ನೀವು ಭೂಮಿಯ ಮೇಲೆ ಎಷ್ಟೋ ಬಾರಿ ಜನ್ಮಿಸಿ ಅನುಭವಗಳನ್ನ ಸಂಪಾದಿಸಿಕೊಂಡಿದ್ದೀರಿ. ಮಾನವನ ಭಯ, ಆವೇಶ, ವೇದನೆಗಳಿಗೆ ಕಾರಣವೇನೋ ಪೂರ್ತಿಯಾಗಿ ತಿಳಿದುಕೊಂಡಿದ್ದೀರಿ. ಅದಕ್ಕಾಗಿ ನಿಮಗಿಷ್ಟು ಜನ್ಮಗಳ ತಾಳಿಕೆಯು ಅವಸರವಾಯಿತು. ಮಸಸ್ ಯಾಕೆ ಅಂತಂದ್ರೆ, ಅವ್ರು ನಮ್ಮನ್ನ ಯಾಕೆ ಆರಿಸ್ಕೊಂಡಿದ್ದಾರೆ ಅಂತಂದ್ರೆ, ಈ ಭೂಮಿ ಮೇಲೆ ನಾವು ಕೂಡ ಮಾನವರಾಗೇ ಜನಿಸಿ ಇಲ್ಲಿ ಬಂದಿರುವಂತ ಎಲ್ಲಾ ಉನ್ನತ ಲೋಕದ ಮಾಸ್ಟರ್ಸ್ ಗಳು ಕೂಡ ಇದೇ ರೀತಿ ಮುಂದುವರೆದಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಮೊದ್ಲು ಮಾನವನಾಗಿ ಜನಿಸಿ ಇಲ್ಲಿರುವ ಮಾನವನಿಗೆ ಬರುವಂತಹ ಸಹಜ ಆವೇಶಗಳಾಗಿರ್ಬೋದು, ವೇದನೆ ಅನುಭವಿಸಿ ಮೀರಿ ಅವ್ರು ಹೇಗೆ ಉನ್ನತ ಲೋಕಕ್ಕೆ ಮಾಸ್ಟರ್ಗಳಾಗಿ ಹೋಗಿದಾರೋ, ನೀವು ಕೂಡ ಹಾಗೆ ಉನ್ನತ ಲೋಕಕ್ಕೆ ಹೋದವರು. ಹಾಗಾಗಿ ಸಹಜವಾಗಿ ಈ ಸ್ವಾಭಾವಿಕವಾಗಿ ಹೊಸದಾಗಿ ಆತ್ಮಗಳು ಏನು ಮಾನವನಾಗಿ ಜನ್ಮ ತೆಗೆದುಕೊಳ್ತಾವಲ್ಲ, ಅವ್ರಿಗೆ ನಾವು ಸಹಾಯ ಮಾಡ್ಬೇಕು. ಯಾಕೆ ಅಂತಂದ್ರೆ, ನಾವು ಆಲ್ರೆಡಿ ಆ ಜನ್ಮದ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ವಿ. ಮಾನವನಿಗೆ ಈ ಮಾಯೆಯಿಂದಾಗಿ ಸಹಜವಾಗಿ ಮತ್ತೆ ಅವ್ರಿಗೆ ಆ ಒಂದು ಲೋ ಫ್ರೀಕ್ವೆನ್ಸಿಗೆ ಹೋಗ್ತಾ ಇರ್ತಾರೆ. ಅದರಿಂದ ಹೊರಗ್ ಬರೋದು ಹೇಗೆ ಅಂತ ನಿಮಗ್ ಗೊತ್ತು, ಅದನ್ನ ನೀವು ಹೇಳ್ರಿ ಅವ್ರಿಗೆ. ಹೀಗಾಗಿ ಏನಂತಂದ್ರೆ, ಅದಕ್ಕಾಗಿ ನಿಮ್ಗಿಷ್ಟು ಜನ್ಮಗಳು ತೆಗೆದುಕೊಂಡಿದ್ದೀರಿ. ಅದೆಲ್ಲ ನಿಮ್ಗೆ ತಾಳಿಕೆ ಆಗ್ತಾ ಇದೆ, ಹೊಂದಾಣಿಕೆ ಆಗ್ತಾ ಇದೆ. ಇದನ್ನೆಲ್ಲ ನೀವು ಕೂಡ ಅವ್ರಿಗೆ ಕಲಿಸ್ಕೊಡ್ರಿ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಮನುಷ್ಯನು ದುಃಖದಿಂದ ಹೇಗೆ ಹೊರಬರೋದು, ನಾವ್ ಯಾಕೆ ಅಂತಂದ್ರೆ ಹೊರಬಂದು ನಾವು ಕೂಡ ಕಾಂತಿ ಕುಟುಂಬಕ್ಕೆ ಸೇರಿದವರಾಗಿದ್ರಿಂದ ಈ ಮಾನವ ಅವುಗಳನ್ನ ಮೀರಿಸಬಹುದು. ಆದ್ರೆ ಸ್ವಲ್ಪ ಏನಂತಂದ್ರೆ ಸಹಾಯ ಹಸ್ತ ಅನ್ನೋದು ಬೇಕೇ ಬೇಕು ಮಾಸ್ಟರ್ಸ್. ನಮಗೂ ಕೂಡ ಎಷ್ಟೋ ಉನ್ನತ ಲೋಕದ ಮಾಸ್ಟರ್ಸ್ ಗಳು ಕೂಡ ಸಹಾಯ ಹಸ್ತವನ್ನ ಚಾಚಿ ನಮ್ಮನ್ನ ಉನ್ನತ ಲೋಕಕ್ಕೆ ಕರೆದುಕೊಂಡು ಹೋದಾಗೆ, ನಾವು ಕೂಡ ಆ ಒಂದು ಕಲಿಕೆಯನ್ನ ಅವ್ರಿಗೆ ಹಂಚಿ ಅವರನ್ನು ಮತ್ತೆ ಉನ್ನತ ಆತ್ಮವಾಗಿ ಮಾಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕಾಗಿ ನಿಮಗಿಷ್ಟು ಅಂದ್ರೆ ಸಾರಿ ಮಾಸ್ಟರ್ಸ್, ಭವಿಷ್ಯತ್ತಿನೊಳಗಿಂದು ಬಂದು ಈ ಭೂಮಿ ಮೇಲೆ ಜೀವಿಸುತ್ತಾ ಇರುವ ನೀವು ಇಂದಿನ ವ್ಯವಸ್ಥೆಯಲ್ಲೇ ಇರಬೇಕು. ಅದನ್ನು ಪರಿವರ್ತಿಸಿ ಭೂಮಿಯನ್ನು ಕಾಂತಿಮಯ ಮತ್ತು ಜ್ಞಾನಮಯ ಮಾಡುವುದಕ್ಕೆ ಸಂಕಲ್ಪಿಸಿಕೊಳ್ಳಿರಿ. ಆ ಗುರಿಯಿಂದಲೇ ನಿಮ್ಮ ಕಾರ್ಯಾಚರಣೆಗಳನ್ನು ಮಾಡುತ್ತೀರಿ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಾವು ಭವಿಷ್ಯತ್ತಿನೊಳಗಿಂದ ಬಂದವರು. ಮೀನ್ಸ್ ಭವಿಷ್ಯತ್ತು ಅಂತಂದ್ರೆ ಇಲ್ಲಿ ನಮ್ ಭೂಮಿ ಖಂಡಿತ ಒಂದಿಲ್ಲ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಆ ಒಂದು ಉನ್ನತವಾದ ಹಂತವನ್ನ ತಲುಪ್ತಿದೆ ಅನ್ನೋದು ನಮಗ್ ಗೊತ್ತು. ಆ ಭವಿಷ್ಯತ್ತನ್ನ ನಾವು ನೋಡಿದೀವಿ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಆ ಭವಿಷ್ಯತ್ತನ್ನ ನೀವು ಬದಲಾಯಿಸ್ಕೊಳ್ಬೇಕು ಅಂತಂದ್ರೆ ಕೇವಲ ಈ ಕಾಂತಿ ಅಂದ್ರೆ ಈ ಜ್ಞಾನ ಸಮಾಚಾರದಿಂದ ಮಾತ್ರ ಸಾಧ್ಯ. ಆ ಸತ್ಯಾಂಶಗಳನ್ನ ನೀವು
ಎಲ್ಲವನ್ನ ತಿಳಿದುಕೊಂಡಿದ್ದೀರಲ್ಲ ಅದನ್ನೆಲ್ಲ ಹಂಚುತ್ತಾ ಹೋಗ್ರಿ. ಆ ಒಂದು ನಿಜವಾಗ್ಲೂ ಆ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯ ಮೇಲೆ ಜೀವಿಸುತ್ತಿರುವ ನಿಮ್ಮಲ್ಲಿ ಒಂದು ಅಂತಃಕಲವು ಸಾಗುತ್ತಿದೆ. ಮಾನವ ಚರಿತ್ರೆಯನ್ನು ಸ್ವೀಕರಿಸಿ ಮೂಢನಂಬಿಕೆಗಳಿಂದ ಪರಿವರ್ತಿಸುವ ಮನಸ್ಸಿನಲ್ಲಿ ಒಂದು ಭಾಗಕ್ಕೂ ನೀವು ಕಾಂತಿ ಕುಟುಂಬವರೆಂದು ತಿಳಿದಿದೆ. ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿರುವ ನಿಮ್ಮ ಮನಸ್ಸಿನ ಮತ್ತೊಂದು ಭಾಗಕ್ಕೂ ತೀವ್ರವಾದ ಸಂಘರ್ಷಣೆ ನಡೆಯುತ್ತಿದೆ. ಮಾಸ್ಟರ್ಸ್, ಇಲ್ಲಿ ಏನಂತಂದ್ರೆ ನಮ್ಮ ಸ್ಥಿತಿಯು ಅವ್ರಿಗೆ ಅರ್ಥ ಆಗಿದೆ. ಯಾಕೆ ಅಂತಂದ್ರೆ ನಾವು ನೀವು ಕೂಡ ಇಲ್ಲಿ ಕೇಳ್ತಾ ಇದ್ವಿ, ಅವ್ರು ಹೇಳ್ತಾ ಇದ್ದಾರೆ ಪ್ರತಿ ಸಾರಿ ನೀವು ಕೂಡ ಕಾಂತಿ ಕುಟುಂಬದವರು ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಇಷ್ಟು ದಿನ ಜೀವನದಲ್ಲಿ ಯಾಕೆ ಅಂತಂದ್ರೆ ನಾವು ಆಳವಾದ ಸ್ಥಿತಿಗೆ ತಲುಪಿಲ್ಲ, ನಮ್ ಜೀವನದ ಉದ್ದೇಶ ಗೊತ್ತಿಲ್ಲ ಅನ್ನೋಂತ ಮಾನಸಿಕಗಳಿಗಾಗ್ಲಿ ಅವ್ರಿಗೆ ಆಗ್ಲಿ, ಅಥವಾ ಇನ್ನು ನಾವು ಆ ಒಂದು ಸತ್ಯವನ್ನ ಒಪ್ಕೊಳ್ಳದೆ ಸ್ಥಿತಿಯಲ್ಲಿರುವಂತವ್ರಿಗೆ ನಿಜವಾಗ್ಲೂ ಈ ಒಂದು ದ್ವಂದ್ವತ್ವ ಅನ್ನೋದು, ಅಂತಃಕಲಹ ಅನ್ನೋದು ಕಾಡ್ತಾನೆ ಇರುತ್ತೆ. ನಾವ್ ಇಷ್ಟೊಂದು ದಿನ ನಂಬ್ಕೊಂಡ್ ಬಂದಿರುವಂತ ಮೂಢನಂಬಿಕೆಗಳಾಗ್ಲಿ ಅಥವಾ ಇಷ್ಟು ದಿನ ಜೀವನ ಮಾಡಿರುವಂತ ವಿಧಾನಗಳನ್ನಾಗ್ಲಿ ಇವುಗಳನ್ನ ನಂಬೇಕಾ, ಅಥವಾ ನಾವು ಕಾಂತಿ ಕುಟುಂಬದವರು ಅಂತ ಅವ್ರು ಹೇಳ್ತಿದ್ದಾರೆ, ಬಟ್ ಅದನ್ನ ನಾವು ಎಷ್ಟೋ ಜನ್ಮದ ಹಿಂದೆ ಅನುಭವಿಸಿದ್ವಿ, ಅದನ್ನ ನನ್ಗೆ ನೆನ್ಪು ಬರ್ತಾ ಇಲ್ಲ, ಅಥವಾ ಅದನ್ನ ನಾನು ನೋಡ್ಕೊಂಡಿಲ್ಲ, ಅದನ್ನ ಹೇಗ್ ನಂಬ್ಲಿ? ಈ ರೀತಿ ದ್ವಂದ್ವತ್ವ ಏನಂತಂದ್ರೆ ನಿಮ್ಮಲ್ಲೂ ಕೂಡ ಈ ಒಂದು ಸಂಘರ್ಷ ನಡೀತಾ ಇರೋದು ಕೂಡ ನಮ್ಗೆ ಗೊತ್ತು ಅಂತ ಅವರು ಹೇಳ್ತಿದ್ದಾರೆ. ಒಂದು ಮೂಢನಂಬಿಕೆಯನ್ನು ಆಲೋಚಿಸುತ್ತಿರುವ ಮನಸ್ಸು ಸಹಿತ ನಿಮಗೆ ಒಂದು ಜ್ಞಾನವನ್ನೇ ಕೊಡುತ್ತಾ ಇದೆ ಎಂದು ತಿಳಿದುಕೊಳ್ಳಬೇಕು. ಮಸ್ಟಸ್, ಇಲ್ಲಿ ನಮ್ಮ ಒಂದು ಎರಡು ಮನಸ್ಸುಗಳಂತ ಹೇಳ್ತಿದಾರಲ್ಲ ಅವರು, ಅದರಲ್ಲಿ ಒಂದು ಇಷ್ಟು ದಿನ ಪಾಲಿಸ್ಕೊಂಡು ಬಂದಿರುವಂತ ಮೂಢನಂಬಿಕೆಗಳೇ ನಿಜ ಅಂತ ಹೇಳ್ತಿದ್ದವಲ್ಲ, ಅದು ಕೂಡ ನಿಮ್ಗೆ ಒಂದು ಕಲಿಕೆಯನ್ನ ಕಲಿಸ್ತಾ ಇದೆ. ಯಾಕೆ ಅಂತಂದ್ರೆ ನಾವ್ ವಿಷಯಗಳನ್ನ ತಿಳಿತಾ ಹೋದಾಗ ಆ ಮನ್ಸು ಇದನ್ನ ಸತ್ಯ ಅಂತ ಪ್ರೂವ್ ಮಾಡಿದಾಗ ನಾವು ಎಷ್ಟೊಂದು ಜ್ಞಾನವನ್ನ ಪಡೆದುಕೊಂಡ್ಮೇಲೆ ಇದು ಸತ್ಯ ಅಲ್ಲ ಅಂತ ಡಿಸೈಡ್ ಮಾಡಕ್ಕೋಸ್ಕರ ಆ ಒಂದಿಷ್ಟು ಗುಣಗಳಾದ್ರೂ ನಮ್ಗೆ ಒಂದು ಏನಂತಂದ್ರೆ ಒಂದು ಸಾಕ್ಷಿಯಾಗಿ ನಿಲ್ತವೆ. ಅವನು ನೀವು ಕೂಡ ಒಳ್ಳೇದಂತ ತಿಳ್ಕೋಬೇಕು. ಮಾನವರ ಜೀವನದ ವಿಧಾನವನ್ನು ಆ ಮನಸ್ಸು ನಿಮಗೆ ಬೋಧಿಸುತ್ತಿದೆ. ಮಾನವರು ತರ್ಕದಿಂದಲೇ ಜೀವನ ಮಾಡುತ್ತಿದ್ದಾರೆಂದು ಆ ಮನಸ್ಸು ನಿಮಗೆ ಬೋಧಿಸುತ್ತಿದೆ. ಯಾಕೆ ಅಂತಂದ್ರೆ ಮಾಸ್ಟರ್ಸ್, ಮಾನವರ ಮೆದುಳು ನಾವು ನೀವು ಮೊನ್ನೆ ನೋಡಿದ್ವಲ್ಲ ಮಾಸ್ಟರ್ಸ್, ಅದರಲ್ಲಿ ಮಧ್ಯದ ಮೆದುಳು, ಮುಮ್ಮೆದುಳು ಮತ್ತು ಅಂದ್ರೆ ಪ್ರಾಣಿ ಮೆದುಳು ಮತ್ತು ಮುಮ್ಮೆದುಳು ಅಂತ ಇದೆ. ನಾವೆಲ್ರು ಎಷ್ಟೊಂದ್ ಜನ್ಮಗಳಲ್ಲಿ ದಾಟ್ಕೊಂಡ್ ಬಂದಿರುವಾಗ ಆ ಮೂರು ಮೆದುಳುಗಳು ನಮ್ಮಲ್ಲಿದಾವೆ. ಅದ್ರಲ್ಲಿ ಈ ಪ್ರಾಣಿ ಮೆದುಳು ಅಥವಾ ಮಧ್ಯದ ಮೆದುಳನ್ನೇ ಸಹಜವಾಗಿ ಎಲ್ಲ ಮಾನವರು ನಾವು ಬಳಸ್ತಾ ಇರ್ತೀವಿ. ಅದು ಏನಂತಂದ್ರೆ ಕೇವಲ ಲಾಜಿಕ್ ಮೈಂಡ್ ಆಗಿ ಉಪಯೋಗಿಸ್ತಾ ಹೋಗುತ್ತೆ. ಏನೇ ಬಂದ್ರು ಕೂಡ ಅದನ್ನ ಮತ್ತೊಮ್ಮೆ ಅಷ್ಟೊಂದು ಸಹಜವಾಗಿ ನಮ್ದೆ ಅದ್ರ ಹಿಂದೆ ಮುಂದೆ ಒಳ್ಳೇದು ಕೆಟ್ಟದ್ದು ಈ ರೀತಿ ದ್ವಂದ್ವತ್ವನ್ನೇ ಅಲ್ಲಿ ಅದು ಉಪಯೋಗಿಸ್ತಾ ಹೋಗುತ್ತೆ. ಅದೇ ನಾವು ಈ ಮುಮ್ಮೆದುಳು ಅಥವಾ ಆಜ್ಞಾ ಚಕ್ರದಲ್ಲಿರುವಂತಹ ಮೆದುಳನ್ನ ಭಾಗವನ್ನ ನಾವು ಬಳಸ್ತಾ ಹೋದ್ರೆ ಇದನ್ನ ನಾವು ಒಂದು ದೈವಿ ಮೆದುಳು ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಒಂದು ಎಲ್ಲವನ್ನ ಸಮನಾಗಿ ಸ್ವೀಕರಿಸುವ ಮನೋಭಾವನೆ ಇರುವುದ್ರಿಂದ ಅಲ್ಲಿ ದ್ವಂದ್ವತ್ವ ಅನ್ನೋದು ಬರೋದೇ ಇಲ್ಲ. ನಾವೆಲ್ಲವನ್ನ ಒನ್ನೆಸ್ಸಿಂದ ಸ್ವೀಕಾರ ಮಾಡ್ತೀವಿ. ಏನಂತಂದ್ರೆ ಇಲ್ಲಿ ಪ್ರತಿಯೊಂದನು ನಾವು ಸರ್ವವು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂದಂಗೆ ಇಲ್ಲಿ ಬರುವಂತ ಪ್ರತಿ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಒನ್ನೆಸ್ ಭಾವನೆಯಿಂದ ಸ್ವೀಕರಿಸ್ತಾ ಇರ್ತೀವಿ. ಹೀಗಾಗಿ ಈ ಒಂದು ಇದು ಎಲ್ಲ ಎಕ್ಸ್ಪೀರಿಯನ್ಸ್ ಗಳು ಕೂಡ ನಮ್ಗೆ ಏನ್ ಕೊಡ್ತಾ ಇದಾವಲ್ಲ, ಇದು ಸಹಜವಾಗಿಯೇ ಬರುವಂತಹ ಪ್ರಕ್ರಿಯೆ. ನಿಮ್ಮ ಮೆದುಳು ತರ್ಕವಾಗಿ ಯೋಚನೆ ಮಾಡ್ತಾ ಇದೆ, ಅದು ಸಹಜವಾಗಿರುವಂತದ್ದು. ಅನುಭೂತಿಯಿಂದ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಆದ್ರೆ ನಾವ್ ಅದನ್ನೆಲ್ಲ ನಮ್ದೇ ಇರ್ಬೇಕಂತಂದ್ರೆ ಪ್ರತಿಯೊಂದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ಬೇಕು. ಅದು ಅಷ್ಟು ಬೇಗ ಎಲ್ಲ ಎಕ್ಸ್ಪೀರಿಯನ್ಸ್ ಗಳು ಕೂಡ ಬರೋದಿಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ನಾವೀಗೊಂದ 40 ಅಥವಾ 50 ವರ್ಷವನ್ನ ಇದ್ರಲ್ಲಿ ಕಳೆದಿದ್ವಿ. ಇಷ್ಟೊಂದಾದ್ರೂ ಕೂಡ ನಮ್ಗೆ ಏನಂತಂದ್ರೆ ಅದು ಇನ್ನೂ ಅನುಭವಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಅದು ಒಪ್ಕೊಳ್ದೆ ಇರೋದು ಕೂಡ ನಿಮ್ ಸಹಜ ಸ್ವಭಾವವೇ ಅಂತ ಅವರು ಹೇಳ್ತಿದ್ದಾರೆ. ದ್ವಂದ್ವ ಪ್ರವೃತ್ತಿಯಿಂದ ಅರ್ಥ ಮಾಡಿಕೊಳ್ಳುತ್ತಾ ತರ್ಕದಿಂದ ಆಲೋಚಿಸುವ ಮನಸ್ಸಿನಿಂದ ಜೀವನವನ್ನು ನಡೆಸುತ್ತಿರುವ ನಿಮಗೆ ಮಾನವಾಳಿಯ ಮೇಲೆ ಬೇಸರ ಜನಿಸುವುದು ಸಹಜ. ಅಂದ್ರೆ ನಮ್ಗೆ ಏನ್ ಅನಿಸ್ತಾ ಹೋಗುತ್ತೆ ಅಂತಂದ್ರೆ ನಾವು ಈ ಉನ್ನತ ಲೋಕದ ಕಾಂತಿವಾಸಿಗಳಂತ ನಾವು ಎಷ್ಟೋ ಒತ್ತಿ ಇವರು ನಕ್ಷತ್ರ ಲೋಕದವ್ರು ಹೇಳ್ತಿದ್ದಾರೆ. ನಾವು ಇಷ್ಟು ದಿನ ಬದುಕಿರುವಂತ ಜೀವನವನ್ನ ನೋಡಿದ್ರಾಗೆ ನಮ್ಗೆ ನಿಜವಾಗ್ಲೂ ಈ ಮಾನವ ಜನ್ಮದ ಮೇಲೇನೆ ಬೇಸರ ಬರುವಂತಹದ್ದು ಕೂಡ ನಿಮ್ಗೆ ಆಗ್ಬಹುದು. ಇದು ಕೂಡ ಸಹಜ. ಆಲೋಚನೆಗೂ ಅನುಭೂತಿಗೂ ಇರುವ ವ್ಯತ್ಯಾಸವನ್ನು ತಿಳಿದು ಸರಿಯಾದ ಪದ್ಧತಿಯನ್ನು ಆರಿಸಿಕೊಳ್ಳುವುದಷ್ಟೇ ನಿಮ್ಮ ಕೆಲಸ. ಆದ್ರೆ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್, ಈ ಒಂದು ಮನಸ್ಸು, ಬುದ್ಧಿ, ಅದೇ ರೀತಿ ದೇಹ, ಆತ್ಮ ಇವುಗಳು ತಮ್ಮ ಕೆಲಸವನ್ನ ದ್ವಂದ್ವತ್ವವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಾವು ಅಂತಿಮವಾಗಿ ಆತ್ಮದ ಒಂದು ಏನಂತಂದ್ರೆ ಗುಣಗಳನ್ನೇ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಅದರ ಒಂದು ಅನುಭವಗಳನ್ನೇ ನಾವು ಅರ್ಥ ಮಾಡ್ತಾ ಅದರ ಹಾದಿಯಲ್ಲೇ ನಡಿಬೇಕು.
ಅದನ್ನೇ ನಾವು ಆರಿಸಿಕೊಳ್ಳುವುದು ನಮ್ ಕೆಲಸ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಆತ್ಮಕ್ ಗೊತ್ತು, ಈ ಮನಸ್ಸು ಆಗ್ಲಿ ನಾನಾಗ್ಲಿ ಅಲ್ಲ, ದೇಹ ಆಗ್ಲಿ ನಾನಲ್ಲ, ಕೇವಲ ನಾನೊಂದು ಆತ್ಮ. ನಾನು ಎಷ್ಟೊಂದು ದೇಹವನ್ನ ದಾಟಿ ಬಂದಿದ್ದೀನಿ, ಎಷ್ಟೊಂದು ಜನ್ಮಗಳನ್ನ ದಾಟಿ ಬಂದಿದ್ದೀನಿ. ಆ ಜನ್ಮಗಳಲ್ಲಿ ಜಸ್ಟ್ ಬರುವಂತಹ ಎಕ್ಸ್ಪೀರಿಯನ್ಸ್ಗಳಂತ ಆತ್ಮಕ್ಕೆ ಅಂತಿಮವಾದ ಸತ್ಯ ಗೊತ್ತು. ಅದನ್ನೇ ನಾವು ಅನುಸರಿಸ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ದ್ವಂದ್ವ ಪ್ರವೃತ್ತಿಯಿಂದ ಹೊರಬೀಳುವುದು ಎಷ್ಟೋ ಕಷ್ಟ. ಈ ಕಷ್ಟದಲ್ಲಿ ಮಾನವರೆಲ್ಲರೂ ಇದ್ದಾರೆನ್ನುವ ಸತ್ಯವನ್ನು ನೀವು ತಿಳಿಯಬೇಕಾಗಿದೆ. ನೀವೀಗ ಆ ಒಂದು ದ್ವಂದ್ವ ಪರಿಸ್ಥಿತಿಯಿಂದ ಹೊರಗೆ ಬಂದು ನೀವೇನ್ ಮಾಡಿದ್ದೀರಾ, ಅದನ್ನ ಹೇಗಿರುತ್ತೆ ಆ ಕಷ್ಟ ಅನ್ನೋದು ನಿಮ್ಗೆ ಗೊತ್ತು. ಆ ಸತ್ಯವೂ ಕೂಡ ನಿಮ್ಗೆ ಗೊತ್ತು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವನ DNA ಪ್ರಣಾಳಿಕೆಯನ್ನು ಧ್ವಂಸ ಮಾಡಿದ್ದಾರೆ. ಮಾನವನಲ್ಲಿ ಅನುಮಾನ ಭಯಗಳನ್ನು ನಿರ್ಮಿಸಿ ಆತ್ಮವನ್ನು ಕತ್ತಲಿನಲ್ಲಿ ಇರಿಸಿದ್ದಾರೆ. ಆತ್ಮ ದರ್ಶನವನ್ನು ಮಾಡುವುದಕ್ಕೆ ಬಾರದ ಪದ್ಧತಿಯಲ್ಲಿ ಮಾನವನನ್ನು ದುರ್ಬಲನಾಗಿಸಿದ್ದಾರೆ. ಭಯಾಂದೋಲನಗಳನ್ನು ಪ್ರೇರೇಪಿಸುವ ಪರಿಸ್ಥಿತಿಗಳನ್ನು, ಯುದ್ಧಗಳನ್ನು ಭೂಮಿಯ ಮೇಲೆ ಸೃಷ್ಟಿ ಮಾಡಿದ್ದಾರೆ. ಮಾನವನಿಂದ ಆವೇದನಾವೇಶ ತರಂಗಗಳು ಉತ್ಪನ್ನವಾಗುವಂತೆ ಮಾಡಿದ್ದಾರೆ. ಎಲ್ಲ ಮಾನವರ ಭಾವ ತರಂಗಗಳನ್ನು ಭೂಮಿಯ ಮೇಲೆ ಸಮಯ ಮಾರ್ಗದಿಂದ ವಿಶ್ವದೊಳಗೆ ಪ್ರಸರಿಸುವ ಏರ್ಪಾಡು ಮಾಡಿದ್ದಾರೆ. ಆ ಕಂಪನಗಳು ಕೊಡುವ ಪೋಷಣೆಯಿಂದಲೇ ಜೀವಿಸುತ್ತಿದ್ದಾರೆ. ಆಕಾಶದ ಜೀವಿಗಳನ್ನು ನೀವು ದೇವತೆಗಳೆಂದು ಭಾವಿಸುತ್ತಿದ್ದೀರಿ ಎಂದು ಗುರುತಿಸಿದ ನಿಮಗೆ ಎಷ್ಟೋ ಕ್ಲಿಷ್ಟ ಪರಿಸ್ಥಿತಿಗಳನ್ನು ನೀವು ಎದುರಿಸಬೇಕು, ಅರ್ಥವಾಗುವುದೇ ಇರುವುದು. ಇದೆಲ್ಲ ಸಹಜವಾಗಿ ಆಗ್ತಿರೋ ಕಾರಣ ಏನಂತಂದ್ರೆ, ನಾವು ಆ ಬ್ರಹ್ಮಾಂಡಕ್ಕೆ ಅಥವಾ ಮೂಲ ಸೃಷ್ಟಿಕರ್ತನಿಗೆ ಕನೆಕ್ಟ್ ಆಗಿ ಅವನಿಂದನೇ ಸಹಜವಾಗಿ ಮೆಸೇಜ್ ಅನ್ನ ರಿಸೀವ್ ಮಾಡ್ತಾ ಇದ್ವಿ. ಆದ್ರೆ ಅದೇನಾಗ್ಬಿಡ್ತು ಅಂತಂದ್ರೆ, ಈ ಭೂಮಿ ಮೇಲೆ ಆ ಬ್ಲಾಕ್ ಎನರ್ಜೀಸ್ ಉಳಿದಿರುವಂತಹ 10 ಒಂದು DNA ಗಳನ್ನ ಬ್ಲಾಕ್ ಮಾಡಿರುವುದ್ರಿಂದ ಕೇವಲ ಈಗ 2 DNA ಗಳ ಮೂಲಕ ಬರುವಂತಹ ಮೆಸೇಜಸ್ಗಳು ಇಲ್ಲಿರುವಂತಹ ಲಾಜಿಕ್ ಮೈಂಡ್ ಅಲ್ಲೇ ಅದನ್ನ ಉಪಯೋಗಿಸಿ ಆ ಒಂದು ಯುದ್ಧ ಅಂದ್ರೆ ಈ ಯುದ್ಧಗಳನ್ನ ಎಷ್ಟೋ ಮಾಡಿದಾರಲ್ಲ, ಅದರಿಂದಾಗಿ ಅನುಮಾನ ಆಗ್ಲಿ ಭಯ ಆಗ್ಲಿ ಈ ರೀತಿನೇ ನಮ್ಮ ಭಾವನೆಗಳನ್ನ ಮಾಡ್ಬಿಟ್ಟಿದ್ದಾರೆ. ಇದರಿಂದಾನೇ ಅವ್ರ ಆಹಾರವನ್ನ ಸ್ವೀಕರಿಸ್ತಾ ಅವರು ಆರಾಮಾಗಿದ್ದಾರೆ. ಇನ್ ಯಾರೋ ನಮ್ಗೆ ಸತ್ಯವನ್ನ ಹೇಳ್ತಾರಂದ್ರೂ ಕೂಡ ನಾವ್ ಅದನ್ನ ನಂಬದೇ ಇರುವಂತಹ ಸ್ಥಿತಿಗೆ ಕೂಡ ನಾವು ತಲುಪಿದೀವಿ. ಯಾಕೆ ಅಂತಂದ್ರೆ ಇಡೀ ಒಂದು ಬ್ರಹ್ಮಾಂಡದ ಸೃಷ್ಟಿ ಹೇಗಿದೆಯೋ ಅದೇ ರೀತಿ ಸೃಷ್ಟಿಯು ಕೂಡ ನಮ್ಮಲ್ಲೇ ನಡೆಯುವುದು ಕೂಡ ನಮ್ಗೆ ಗೊತ್ತು. ಆದ್ರೆ ಅದನ್ನ ಒಪ್ಕೊಳ್ಳಿಕ್ಕೆ ನಮ್ಗೆ ಅಷ್ಟ್ ಬೇಕಾಗಿರುವಂತ ಎನರ್ಜಿ ಆಗ್ಲಿ ಬೇಕಾಗಿರುವಂತ ಮಾರ್ಗಗಳಾಗ್ಲಿ ಬಂದಾಗಿರೋದ್ರಿಂದ ಅದು ನಮ್ಗೆ ಗೊತ್ತಾಗ್ತಿಲ್ಲ ಮಾಸ್ಟರ್ಸ್. ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಾವು ನೋಡ್ತಾ ಇರ್ತೀವಿ ವಿಷ್ಣು ಆಗ್ಲಿ ಅಥವಾ ಈ ಒಂದು ಸೃಷ್ಟಿಕರ್ತ ಆಗ್ಲಿ ಏನಂತ ಕರಿತೀವಲ್ಲ, ಎಷ್ಟೋ ಅವತಾರಗಳನ್ನ ಎತ್ತಿ ಬಂದ್ರು ಅಂತ ಹೇಳ್ತೀವಿ ಮಾಸ್ಟರ್ಸ್. ಆದ್ರೆ ನಿಜವಾಗ್ಲೂ ನಮ್ಮ ಭ್ರೂಣದ ಒಂದು ಬೆಳವಣಿಗೆ ನೋಡಿದಾಗ ಆ ಏನು 10 ಹಂತಗಳು ಅಥವಾ 10 ಜನ್ಮಗಳನ್ನ ಹೇಳ್ತೀವಲ್ಲ ನಾವು, ಕೂರ್ಮಾವತಾರ ಆಗ್ಲಿ ಅಥವಾ ಆ ಒಂದು ಇಷ್ಟೊಂದು ಎಷ್ಟೊಂದು ವಿಧವಾದ ಜನ್ಮಗಳಿದಾವಲ್ಲ ಮಾಸ್ಟರ್ಸ್. ಆ ಒಂದು ಭ್ರೂಣದ ಬೆಳವಣಿಗೆ ಆ 10 ಜನ್ಮಗಳನ್ನ ಹೇಗೆ ಈ ಒಂದು 10 ಜನ್ಮಗಳನ್ನ ವಿಷ್ಣು ತೆಗೆದುಕೊಂಡು ಬಂದು ಆ ಒಂದು ಸೃಷ್ಟಿ ಕ್ರಿಯೆಯನ್ನ ಮಾಡ್ತಾ ಇದ್ದಾನಲ್ಲ, ನಮ್ಮ ಭ್ರೂಣದ ಬೆಳವಣಿಗೆ ಆ 10 ಅಂಶಗಳನ್ನ ದಾಟುತ್ತೆ. ಆದ್ರೆ ಅದನ್ನ ತಿಳಿದುಕೊಳ್ಳುವಂತ ಸತ್ಯ ಕೂಡ ನಮ್ಗೆ ಏನಾಗ್ತಾ ಇಲ್ಲ ಅಂತಂದ್ರೆ ಮನಸ್ಸು ಒಪ್ಕೊಳ್ತಾ ಇಲ್ಲ. ಕಾರಣ ನಾವು ಮತ್ತೆ ಆ ಲಾಜಿಕ್ ಮೈಂಡ್ ಅನ್ನ ಉಪಯೋಗಿಸ್ತಾ ಇರೋದ್ರಿಂದ. ಹೀಗೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇದಕ್ ಕಾರಣ ನೀವಲ್ಲ, ಅದರಲ್ಲಿ ನಿಮ್ಗೆ ಬರುವಂತ ಎನರ್ಜಿಯನ್ನ ಸ್ಟಾಪ್ ಮಾಡಿದಾರಲ್ಲ, ಅದರಿಂದ ಬರುವಂತ ಭಯಗಳನ್ನ ತೆಗೆದುಕೊಂಡು ಅವ್ರು ಬದುಕ್ತಿದ್ದಾರೆ, ಅವುಗಳಿಂದ ಪೋಷಣೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೆ ಎಷ್ಟೋ ಜನ ಸಹಾಯಸ್ತ ನೀಡಕ್ ಬಂದ್ರು ಕೂಡ ನಾವ್ ಏನ್ ಮಾಡ್ತೀವಿ, ಅವರನ್ನ ಗುರುತಿಸದೇ ಇರುವಷ್ಟು ಕ್ಲಿಷ್ಟವಾದ ಪರಿಸ್ಥಿತಿಗಳು ನಮ್ಗೆ ಬಂದಿದಾವೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಇಲ್ಲಿವರೆಗೂ ನೀವು ಯಾರ ಆಕಾಂಕ್ಷರು ಅನ್ನುವಂತಹ ಒಂದು ಅಧ್ಯಾಯದ ಅಡಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಹಂಚಿಕೊಳ್ಳಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ, ಅದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ ಗುರುಗಳಿಗೂ ಆತ್ಮವಂದನೆಗಳನ್ನು ತಿಳಿಸುತ್ತಾ ಮಾಸ್ಟರ್ಸ್ ಉಳಿದಂತ ಅಧ್ಯಾಯವನ್ನ ನಾಳೆ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ಸ್ವಾಧ್ಯಾಯನ ಕೇಳಿದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸುತ್ತಾ, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅಂಡ್ ಓವರ್ ಟು ಶ್ರೀನಿವಾಸ್ ಸರ್. ಥ್ಯಾಂಕ್ ಯು ಲಕ್ಷ್ಮೀ ಮಾಸ್ಟರ್, ತುಂಬಾ ಅತ್ಯದ್ಭುತವಾಗಿತ್ತು ಈ ಸ್ವಾಧ್ಯಾಯ. ಎಸ್ ಮಾಸ್ಟರ್ಸ್, ಏಕತ್ವ ಜೊತೆಯನ್ನು ತುಂಬಾ ಚೆನ್ನಾಗಿ ಹೇಳಿದ್ರ. ಸೊ ಮಾಸ್ಟರ್ಸ್, ಒಂದು 30 seconds ಮೆಡಿಟೇಷನ್ ಮಾಡೋಣ. 30 ಸೆಕೆಂಡ್ ಮೆಡಿಟೇಷನ್.